ಆರುಮಲೆ, ಏಳುಮಲೆ, ಕುಂಡಮಲೆ, ಗುಲ್ಗಂಜಮಲೆ, 77 ಮಲೆಗಳಲ್ಲಿ 7 ಮಲೆಗಳಲ್ಲಿ ನಾಟ್ಯ ಮಾಡ್ತಕ್ಕಂಥ ನಮ್ಮ ರಕ್ಷಿತಾತಮ್ಮ ರಾಣನಿಗೆ ಸೋ ಪ್ರೇಮ್ ಬಾಮಯ್ಯ ರಾಣನಿಗೆ 7 ಮಲೆಗೆ ಅಲ್ಲ, ಫಸ್ಟ್ ಆಫ್ ಆಲ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಥರ ನಾವು ಸೇರಿ ಈ ಥರ ಒಂದು ಪ್ರಮೋಷನ್ ಅಂತ ಮಾಡ್ತಾ ಇದ್ದೀವಿ. ಯಾವಾಗಲೂ ನಾವು ಇದು ಯಾವತ್ತೂ ಯೋಚನೆ ಮಾಡ್ತಾ ಇದ್ವಿ ಮುಂಚೆಯಿಂದ, ಈ ಥರ ಎಲ್ಲರೂ ಒಟ್ಟಿಗೆ ಸೇರಿ ಐ ಥಿಂಕ್ ಒಗ್ಗಟ್ಟಾಗಿ ಮಾಡಬೇಕು ಅಂತ. ಸೊ ದಿಸ್ ಐ ಥಿಂಕ್ ಇಸ್ ಅ ಗುಡ್ ಮೂವ್. ಮುಂಚೆನೂ ಮಾಡಿದ್ದಾರೆ, ನಾವೇ ಶುರು ಮಾಡಿದಂತ ಅಲ್ಲ, ಮಾಡಿದ್ದಾರೆ, ಬಟ್ ನಾವು ಇದರಲ್ಲಿ ಭಾಗವಹಿಸಿ ಈ ಥರ ಮಾಡ್ತಾ ಇದ್ವಿ. ಸೊ ಆಲ್ ದ ಬೆಸ್ಟ್ ಟು ಸನ್ ಆಫ್ ಮುತ್ತಣ್ಣ ಸರ್, ಎಲ್ರಿಗೂ ಆಲ್ ದ ಬೆಸ್ಟ್. ಸೆಪ್ಟೆಂಬರ್ 12th ಬರ್ತಾ ಇದ್ದೀರಾ, ಆಲ್ ದ ಬೆಸ್ಟ್, ಎಲ್ಲ ಚೆನ್ನಾಗಾಗಲಿ. ಬರ್ತಾ ಇದ್ದೀರಾ, ಅದೇ ಆಲ್ ದಿ ಬೆಸ್ಟ್. ಸಂಖ್ಯಾಶಾಸ್ತ್ರದ ಪ್ರಕಾರ ಇವರು 5ರಲ್ಲಿದ್ದಾರೆ, ನಾವು 3ರಲ್ಲಿದ್ದೀವಿ. ನಾವು ಗುರುಸ್ಥಾನದಲ್ಲಿದ್ದೀವಿ, ಇವರು ಬುಧಸ್ಥಾನದಲ್ಲಿದ್ದಾರೆ. ಸನಾಪುಂತನಿಗೆ ಜಯವಾಗಲಿ, ಉಗೆ ಆಗಲಿ, ಒಳ್ಳೇದಾಗಲಿ, ಒಳ್ಳೆ ದುಡ್ಡು ಬರಲಿ ಅಂತೇಳಿ. ಎಸ್, ಸನ್ ಆಫ್ ಮುತ್ತಣ್ಣಂಗೆ ಚೆನ್ನಾಗಾಗಲಿ, ಜಯವಾಗಲಿ. ಉಗೆ ಹೇಳ್ರಪ್ಪ ಎಲ್ಲರೂ, ಉಗೆ. ಭಾಳ ಖುಷಿ ಆಯಿತು, ನೀವು ಹೇಳಿದ್ದು ಕರೆಕ್ಟು. ಮೊದಲಿಗೆ ಅಂದರೆ ಹಳಬರೆಲ್ಲ ಹಿಂಗೆ ಇದ್ದರು, ಅಂದರೆ ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ಮಾಡ್ತಿರೋದು. ಆಮೇಲೆ ಕಾಲಕ್ಕೆ ತಕ್ಕಂತೆ ಬದಲಾವಣೆ ಆಗ್ತಾ ಬಂತು. ಹಾಗಾಗಿ ಸೇರೋದು ಕಮ್ಮಿ ಆಯಿತು. ಆಮೇಲಿಂದ ಅದ್ರ ಜೊತೆಗೆ ಮೊದಲಿಗೆ ಸಿನಿಮಾ ನಾಟಕ 2 ಇತ್ತು, ಆಮೇಲೆ ಇನ್ನೂ ಏನೇನೋ ಉಟ್ಕೊಂತು. ಈ ಸೀರಿಯಲ್ ಬಂತು, ಬೀದಿ ನಾಟಕ ಇತ್ತು, ನಾಟಕ ಇತ್ತು. ಈಗ ಈ ಯೂಟ್ಯೂಬ್ನವ್ರು ದಾಳಿ, ಇವರು ಜೇನುಳುತ್ತಾರೆ, ಇವರು ಯೂಟ್ಯೂಬ್ನವರು ಬಂದರೆ ಮುಗ್ದೋಯ್ತು ಕೆಲಸ ಅಲ್ವಾ, ಹಂಗಿದ್ದಾರೆ. ಹಂಗಾಗಿ ಸ್ವಲ್ಪ ಎಲ್ಲ ಸೇರೋದು ಕಮ್ಮಿ ಆಯಿತು. ಆದರೂ ನಾವೆಲ್ಲನೂ ಸೇರಬೇಕು, ಒಳ್ಳೆಯದು. ನಿಮ್ಮ 7 ಮಲೆ ಅಲ್ವಾ, ನಮ್ಮ ಮಾದೇಶ್ವರ ಸ್ವಾಮಿ ಬೆಟ್ಟದ್ದು, ಅದು ತುಂಬ ಹಿಂದಿಂದಲೂ ಇದು, ಈ ಪದನ ನಾವು ಕೇಳ್ಕೊಂಬಂದಿದ್ವಿ. 7 ಮಲೆ, 77 ಮಲೆಗಳಲ್ಲಿ ನಾಟ್ಯ ಮಾಡ್ತಕ್ಕಂಥ ಮುದ್ದು ಮಾದೇಶ್ವರ ಉಗೇನಿ ಅಂತ. ಇವಾಗ ಇದು ನಿಮ್ಮ ಎಷ್ಟನೇ ಪಿಕ್ಚರ್? 3ನೇ ಪಿಕ್ಚರ್? ಎರಡನೇ ಸಿನಿಮಾ ಸರ್. ಫಸ್ಟು ಏಕಲವ್ಯ ಮಾಡಿದ್ದೆ. ಏಕಲವ್ಯ, ಅದು ಏಕಲವ್ಯ ಅಲ್ಲ. ಏನೋ ಆಯ್ತಾ? ಎಸ್ ಸರ್. ಮದುವೆನೇ ಮಾಡ್ಬಿಟ್ರಲ್ವಾ? ಬಿಡ್ಲಿಲ್ಲ, ಹುಷಾರೋ ಸೋ ಬೇಡ ಅಂತ ಹಂಗೆ. ಇಲ್ಲ, ಬಟ್ ಅದೇ ಸರ್, ಏಕಲವ್ಯ ಮಾಡಿದ್ದೆ. ಅದು ಆಲ್ಮೋಸ್ಟ್ ಇವಾಗ 2.5 ವರ್ಷ ಆಯಿತು. ಆ್ಯಂಡ್ ದೆನ್ ಸ್ಕ್ರಿಪ್ಟ್ಗಳೆಲ್ಲ ಕೇಳ್ತಾ ಇದ್ದೆ, ಮಧ್ಯದಲ್ಲಿ ನೀವು ಹೇಳ್ದಂಗೆ ಮದುವೆನೂ ಆಗ್ಬಿಟ್ಟೆ. ಬಟ್ ನನಗೊಂದಿತ್ತು ಸರ್, ಸ್ಕ್ರಿಪ್ಟ್ಗಳು ಕೇಳುವಾಗ ನನಗೆ ಒಂದು ಇದು, ಐ ಆಮ್ ಶ್ಯೂರ್ ಪ್ರಣಾಮ್ಗೂ ಇದೇ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಜನರಲಿ ಒಂದು ಕಮರ್ಷಿಯಲ್ ಸಿನಿಮಾ ಅಂತ ಎಲ್ಲರೂ ಬರ್ತಾರೆ ಸ್ಕ್ರಿಪ್ಟ್ ಜೊತೆ. ಕಮರ್ಷಿಯಲ್ ಅನ್ನೋದು ಐ ಥಿಂಕ್ ನಾವು ಎಷ್ಟು ಹೆಚ್ಚಾಗಿ ಒಂದು ಆಡಿಯನ್ಸ್ಗೆ ಅಟ್ರಾಕ್ಟ್ ಮಾಡೋಕ್ಕೆ ಸಾಧ್ಯ, ಅದು ಕಮರ್ಷಿಯಲ್ ಆಗುತ್ತೆ. ಬಟ್ ಸುಮ್ಮನೆ ಹೊಡೆದಾಟ ಆ ಥರ ಒಂದು ಸ್ಕ್ರಿಪ್ಟ್ಗಳೆಲ್ಲ ಬರೋದು. ನನಗೆ ಮುಂಚೆಯಿಂದ ಒಂದಿತ್ತು, ಈ ಥರ ತುಂಬ ಒಂದು ನಮ್ಮ ಮಣ್ಣಿನ ಕತೆ, ಒಂದು ಹತ್ತಿರವಾದ ಕ್ಯಾರೆಕ್ಟರ್ ಹಿಡಿದು ಮಾಡಬೇಕು, ಎಲ್ಲೋ ಒಂದು ಕಡೆ ಎಲ್ರಿಗೂ ಕನೆಕ್ಟ್ ಆಗಬೇಕು ಅಂತ. ಸುಮ್ಮನೆ ಹೊಡೆದಾಡಿದ್ರೆ ಯಾರೂ ಕನೆಕ್ಟ್ ಆಗಲ್ಲ. ಎಲ್ಲೋ ಒಂದು ಕಡೆ ನಾವು ಈ ಥರ ಫಸ್ಟ್ ಅವ್ರ ಜೊತೆ ಒಂದು ನಮ್ಮನೆ ಹುಡುಗ ಅಂತ ಅನ್ಸ್ಕೊಂಡ್ರೆ, ಒಂದು 4-5 ಅಟ್ಲೀಸ್ಟ್ ನಮ್ಮ ಟ್ರೈಯಲ್ಲಿ ಆ ಥರ ಅನ್ಸ್ಕೊಂಡ್ರೆ, ಆಮೇಲೆ ನಮ್ಮ ಹುಡುಗರು ಏನೋ ಹೊಡಿತವನೆ ಅಂತ ನೋಡ್ತಾರೆ ಅಂತ. ಸೊ ಆ ರೀತಿ ನಾನು ತುಂಬ ಒಂಚೂರು ಹುಡುಕ್ತಾ ಇದ್ದೆ. ಆವಾಗ ಈ ಒಂದು ಸ್ಕ್ರಿಪ್ಟ್ ಬಂತು ಸರ್, 7 ಮಲೆ. ಸೊ ಆಮೇಲೆ ಇಟ್ಸ್ ವೆರಿ ಟ್ರೂ, ನೀವೇನು ಹೇಳಿದ್ರು ನಿಜವಾಗ್ಲೂ. ನಾವು ಎಲ್ಲರೂ ಮನೆಗಳಲ್ಲಿ ಫಸ್ಟು ಮಾತಾಡಿದ್ರೆ ಅದಾದಮೇಲೆ ಸಕ್ಸಸ್ ಸ್ಕ್ರೀನ್ ಮೇಲೆ ಬಂದೇ ಬರುತ್ತೆ. ನಿಮ್ಮ ಸಿನಿಮಾ ಸನ್ ಆಫ್ ಮುತ್ತಣ್ಣ, ಅದು ಆ ಒಂದು ಲಕ್ಷಣ ಡೆಫಿನೆಟ್ಲಿ ಕಾಣಿಸ್ತಾ ಇದೆ. ಬಿಕಾಸ್ ಫಸ್ಟ್ ಆಫ್ ಆಲ್ ಟೈಟಲಲ್ಲೇ ಇದೆ ಅದು, ಸನ್ ಆಫ್ ಮುತ್ತಣ್ಣ ಅಂತ, ನಮ್ಮನೆ ಹುಡುಗ ಅಂತ. ಸೊ 100% ಅದು ನೀವು ಕನೆಕ್ಟ್ ಆಗ್ತೀರಾ ಅಂತ ಒಂದು ಅನಿಸ್ತಾ ಇದೆ. ಆಗುತ್ತೆ 100%. ತುಂಬ ಖುಷಿ ಇದೆ ನನಗೆ. ಇವಾಗ ಎಲ್ಲರೂ ಲೈಕ್ ಆಲ್ ದ ಯಂಗ್ಸ್ಟರ್ಸ್, ನಾನಿರ್ಬೋದು, ನೀವಾಗಿರ್ಬೋದು, ಆ್ಯಂಡ್ ವಿ ಆರ್ ಥಿಂಕಿಂಗ್ ಆಫ್ ಮೇಕಿಂಗ್ ಗುಡ್ ಕಾಂಟೆಂಟ್. ಒಳ್ಳೆ ಕಾಂಟೆಂಟ್ ಬರಬೇಕು ಫಸ್ಟು ಜನಕ್ಕೆ. ನಾವು ಫಸ್ಟು ಜನನ ಅಕ್ಸೆಪ್ಟ್ ಮಾಡಬೇಕನ್ನೋ ಒಂದು ಥಾಟ್ ಪ್ರೊಸೆಸ್ ಇದೆಯಲ್ಲ, ದಟ್ ಇಸ್ ವೆರಿ ಟ್ರೂ. ಆ್ಯಂಡ್ ಎಲ್ಲೋ ಐ ಥಿಂಕ್ ಬೋತ್ ಆಫ್ ಅಸ್ ಆರ್ ಡೂಯಿಂಗ್ ದ ರೈಟ್ ಥಿಂಗ್ ಅಂತ ಅನಿಸ್ತಾ ಇದೆ. ಇಟ್ ಆರ್ ಆಲ್ ಎಲ್ಲ ಗುಡ್ ಸೈನ್ಸ್. ಆ್ಯಂಡ್ ಅಫ್ಕೋರ್ಸ್ ನಾನು ರಾಣ ಮುಂಚೆಯಿಂದ ಫ್ರೆಂಡ್ಸ್ ಸರ್, ಪರಿಚಯ. ನಾವು ಅದಕ್ಕಿಂತ ಮುಂಚೆ ನಾವು ಅಲ್ಲಿ ಕ್ಯಾಫೆ ಇತ್ತು ಜಯನಗರಲ್ಲಿ ಸರ್. ಇಲ್ಲಿ ನಾವು ಒಂದು ಬೇಸಿಕ್ಲಿ ನಾವು ಸೌತ್ ಬೆಂಗಳೂರವ್ರೆ. ಸೊ ಏನಾಗುತ್ತಂದರೆ ಆ ಫ್ರೆಂಡ್ ಸರ್ಕಲ್ಗಳು ಒಂದಾಗುತ್ತೆ, ಆಮೇಲೆ ನಾವು ಓಡಾಡೋ ಜಾಗ ಅಥವಾ ಎಲ್ಲೋ ಒಂದು ಕಡೆ ಕಾಫಿ ಸಿಕ್ಕೋ ಜಾಗನೂ ಒಂದೇ ಆಗಿಬಿಡುತ್ತೆ. ಸೊ ಅಲ್ಲಿ ಆ ಥರ ನಾವು ಮುಂಚೆಯಿಂದ ಒಂದು ಪರಿಚಯ ಇದೆ ನಮ್ಮದು. ಫಸ್ಟ್ ಸಿನಿಮಾ ಐ ಥಿಂಕ್ ಆಲ್ಮೋಸ್ಟ್ ಮುಗ್ದಿತ್ತು ನಂದು, ಕುಮಾರಿ 21 ಆಮೇಲೆ ಇವ್ರದ್ದು ಶುರು ಆಗ್ತಾಯಿತ್ತು. ಸೊ ನಾವು ಈವ್ನಿಂಗ್ ಸ್ಯಾಲಡ್ ಗಿಲಾಡ್ ತಿನ್ಬೇಕಂದ್ರೆ ಅಲ್ಲಿ ಕಾಫಿ ಶಾಪ್ ಹೋಗ್ತಾ ಇದ್ವಿ. ಆ್ಯಂಡ್ ಅದು ಬಿಟ್ಟು ಕಾಫಿ ಶಾಪ್ ಆಚೆ ಬಿಟ್ಟು ಇವತ್ತು ಸಿನಿಮಾಗೋಸ್ಕರ ಈ ಥರ ಸಿಗ್ತಾ ಇರೋದು ತುಂಬ ಖುಷಿ ಇದೆ. ವೆರಿ ವೆರಿ ಹ್ಯಾಪಿ. ಇವಾಗ ನಾನೇನು ಮಾಡ್ತೀನಿ, ಏನೇ ಮಾತಾಡ್ಬೇಕಾದ್ರೂ ನಾನು 7 ಮಲೆ ಅಂತ ಮಾತಾಡ್ತೀನಿ. ಈಗ ನೀವು ಅಷ್ಟು ಏನೇ ಮಾತಾಡೋಕೆ ಸಣ್ಣ ಪುಂತ ಮಾತಾಡಬೇಕು. ಆದರೆ ಏನಾಗುತ್ತೆ ಅಂದರೆ ಬೇರೆ ಪ್ರೋಗ್ರಾಮ್ ಆಗ್ಬಿಡ್ತದೆ ಇದು ಅಲ್ವಾ. ನಾವು ಮರ್ತೇ ಬಿಟ್ಬಿಟ್ಟು ಆಮೇಲೆ ನೀವು ಎಲ್ಲಿಗೋ ಹೋಗ್ಬಿಡ್ತೀರ, ನಾನು ಎಲ್ಲಿಗೋ ಹೋಗ್ಬಿಡ್ತೀನಿ, ಹಂಗಾಗ್ಬಿಡ್ತದೆ. ಹಾಗಾಗಿ ನಾನು ಈ 7 ಮಲೆ ಹೌದಲ್ವಾ. ಇವಾಗ ನಿಮಗೆ ಕಾಂಪಿಟೇಟರ್ ಯಾರು ಗೊತ್ತಾ?
ನೀವು ಯಾರನ್ನ ಬೀಟ್ ಮಾಡಬೇಕು ಗೊತ್ತಾ ನೀವು ರಾಣ ಯಾರು ಬೀಟ್ ಮಾಡ್ಬೇಕು ಹೇಳಿ ಸರ್ ನಮ್ಗ ಅಲ್ಲ ನಾನು ಇದನ್ನು ಕೇಳ್ತೀನಿ ಯಾರು ಬೀಟ್ ಮಾಡ್ಬೇಕು ಹೇಳಿ ಯಾರಿಗೆ ಯಾರಿಗೆ ಸರ್? ಅಕ್ಕನ್ನೇ ಬೀಟ್ ಮಾಡ್ಬೇಕು ನೀವು ಬೇರೆ ಯಾರೂ ಇಲ್ಲ ಹೌದಲ್ವಾ ಅಷ್ಟು ಪಾಪ್ಯುಲರು ಅಷ್ಟು ಕ್ರೇಜ್ ಹುಟ್ಟಾಕ್ದವರು ಆಮೇಲಿಂದ ನಿಮ್ಮ ಭಾವ ನೀವು ಡೈರೆಕ್ಷನ್ಗೆ ಏನೋ ಹೋದ್ರೆ ನಿಮ್ಮ ಭಾವನ ಮೀರಿಸ್ಬೇಕು ಯಾಕೆ ಹೇಳಿ ಅದು ಒಂದು ಆಸೆ ಇದೆ ಸರ್ ಯಾವತ್ತೂ ಹಾಂ ಹೌದಲ್ವಾ ಇರೋಬ್ಬರ ಹೆಸರಲ್ಲಿ ಇಟ್ಕೊಂಬಿಟ್ಟಾರೆ ಜೋಗಿ ಅದು ಇದು ಜೋಗಿ ಜೋಗಪ್ಪ ಆಮೇಲಿಂದ ಎಕ್ಸ್ಕ್ಯೂಸ್ ಮಿ ಒಂದೂ ಹಾಗಾಗಿ ಅವರು ಒಂಥರ ಕ್ರೇಜ್ ಹುಟ್ಟಾಕಿದ್ದಾರೆ ಇದ್ರ ಮಧ್ಯೆ ಅವನ ಆ ಕ್ರೇಜ್ ನೋಡ್ಬಿಟ್ಟು ನಿಮಗೆ ನಾನು ಹೀರೋ ಆಗಬೇಕು ಸರ್ ಎಲ್ಲೋ ಒಂದು ಕಡೆ ನನಗೆ ಅದು ಶುರುವಾಗಿದ್ದೆ ಆ ರೀತಿ ಒಂದು ಆಕರ್ಷಣೆ ಅನ್ನೋದು ನನಗೆ ಆ ಒಂದು ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಐ ಥಿಂಕ್ ಪ್ರಣಾಮ್ ನಿಮಗೂ ಹಂಗೆ ಆಗಿರುತ್ತೆ. ನೀವು ಸಡನ್ನಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ಒಂದಿನ ನಾನು ಈ ಥರ ಆ್ಯಕ್ಟಿಂಗ್ ಮಾಡ್ತೀನಿ ಆ್ಯಕ್ಟರ್ ಆಗ್ತೀನಿ ಅಂತ ಬಂದಿರಲ್ಲ. ನಿಮಗೂ ಅಫ್ಕೋರ್ಸ್ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ಆಗಿರಲಿ ನಿಮ್ಮ ಅಣ್ಣ ಆಗಿರಲಿ ಅವ್ರನ್ನ ನೋಡಿಕೊಂಡು ನೀವು ಎಲ್ಲೋ ಒಂದು ಕಡೆ ನನಗೂ ಈ ರೀತಿ ಆಗಬೇಕು ಅಂತ ಬಂದಿರುತ್ತೆ ಅಲ್ವಾ? ಸೊ ಸರ್ ನನಗೂ ಹಾಗೆ ಆಯಿತು. ಬಟ್ ಐ ಥಿಂಕ್ ಒಂದು ಸಿನಿಮಾ ಅಥವಾ ಒಂದು ಕ್ಯಾರೆಕ್ಟ್ರು ಅಥವಾ ಆ ರೀತಿ ನೋಡೋದಕ್ಕಿಂತ ನೀನು ಮೋಸ್ಟ್ಲಿ ನಿನಗೆ ಅದು ಗೊತ್ತಿಲ್ಲ ನನಗೆ ಸುಂಟ್ರಗಾಳಿ ಟೈಮಲ್ಲೆಲ್ಲ ನಿನಗೆ ಇದನ್ನು ಯಾವಾಗಿನ ಕ್ರೇಜು ನಿನಗೆ ಅದು ಗೊತ್ತಿಲ್ಲ ಅಂತ ಕಾಣುತ್ತೆ ಸರ್. ಅವಾಗೆಲ್ಲ ನಾವಿದ್ವಿ. ಹೌದು, ನಮಗೆಲ್ಲ ನಾವು ಸ್ಕೂಲಲ್ಲಿ ಸರ್ ಆ ಸಾಂಗ್ ನೋಡಿದ ತಕ್ಷಣ ಆ ಡ್ಯಾನ್ಸ್ ಎಲ್ಲ ನೋಡ್ಬಿಟ್ಟು ರಕ್ಷಿತಾ ಹಾಕಂಗೆ ನಾವೆಲ್ಲರೂ ಒಂದೇ ಸತಿ ಫ್ಯಾನ್ ಆಗ್ಬಿಟ್ಟಿದ್ವಿ. ಇಲ್ಲ ಸರ್, ತುಂಬ ಚೆನ್ನಾಗಿ ಗೊತ್ತದು. ಆ್ಯಂಡ್ ಬಟ್ ಐ ಥಿಂಕ್ ಪ್ರಣಾಮ್ ನಿಮ್ಗೆ ಕೇಳ್ಬೇಕು ಆ್ಯಕ್ಚುಲಿ, ನೀವು ಆ ಕ್ರೇಜು ಅಥವಾ ಈ ರೀತಿ ಒಂದು ಅವರು ಕ್ರೇಜ್ ಹುಟ್ಟಾಕಿರೋದಾಗಿರಲಿ, ನಿಮ್ಮ ಅಣ್ಣ ಆಗಿರಲಿ ನಿಮ್ಮ ತಂದೆ ಆಗಿರಲಿ, ಅದನ್ನು ನೋಡ್ಬಿಟ್ಟು ನಿಮ್ಗೊಂದು ಆಕರ್ಷಣೆ ಆಯಿತಾ ಅಥವಾ ಇಟ್ ವಾಸ್ ಸಮಥಿಂಗ್ ಎಲ್ಸ್? ನನಗೆ ಆನೆಸ್ಟ್ಲಿ ಕ್ರೇಜ್ ಅಂತ ಅಲ್ಲ, ಯಾಕಂದರೆ ಡ್ಯಾಡಿ ಯಾವತ್ತೂ ಫ್ಯಾನ್ಸ್ ಆಗಿರಲಿ ಅಥವಾ ತುಂಬ ತೋರಿಸ್ಕೊಳ್ಳೋದಾಗಿರಲಿ ಯಾವತ್ತೂ ಏನೂ ಮಾಡಿಲ್ಲ ಅಫ್ಕೋರ್ಸ್. ಹೌದು. ಸೊ ವಾಟ್ ಎವರ್ ಅವ್ರು ಏನೇ ಮಾಡಿದ್ರು ಅವರು ಸ್ಕ್ರೀನ್ ಮೇಲೆ ತೋರಿಸಿದವರು. ಸೊ ಆಚೆಗಡೆ ಈಸ್ ಆಲ್ವೇಸ್ ಜಸ್ಟ್ ಬೀನ್ ಅ ವೆರಿ ಕಾಮನ್ ಮ್ಯಾನ್. ಎಲ್ಲರೂ ಹೆಂಗಿರ್ತಾರೋ ಹಂಗೆ ಇರ್ತಾರೆ ಅವರು. ಸೊ ಯಾವತ್ತೂ ಅದು ಹಡಾವಡಿ ಅದು ಎಲ್ಲ ಏನೂ ನೋಡೇ ಇಲ್ಲ ಮನೇಲಿ ನಾವು. ಆಲ್ಸೋ ಡೈನಾಮಿಕ್, ಬಟ್ ಅದರ್ವೈಸ್ ಆಚೆ ಬಂದರೆ ಯಾವತ್ತೂ ತುಂಬ ಸಿಂಪಲ್ ಆಗಿರ್ತಾರೆ. ಆ ಕ್ರೇಜ್ ಯಾವತ್ತೂ ಚಿಕ್ಕ ವಯಸ್ಸಲ್ಲಿ ನೋಡಲಿಲ್ಲ. ಬಟ್ ಅಫ್ಕೋರ್ಸ್ ಡ್ಯಾಡಿನ ಸ್ಕ್ರೀನ್ ಮೇಲೆ ನೋಡಿದಾಗ ವಾ ಅದು ಬೇಕು ಗುರು, ಈ ಫೀಲಿಂಗ್ ಬೇಕು ನನಗೆ ಅಂತ. ಅದು ಆ ಥಾಟ್ ಇದೆಯಲ್ಲ, ನೀವು ಸ್ಕ್ರೀನ್ ಮೇಲೆ ನಾವು ಏನಾದರೂ ಮಾಡಿದಾಗ ವಿ ಆರ್ ಅಫೆಕ್ಟಿಂಗ್ ಅ ಪರ್ಸನ್, ಯು ಆರ್ ಇನ್ಸ್ಪೈರಿಂಗ್ ಎಮ್, ಯು ಆರ್ ಮೇಕಿಂಗ್ ಎಮ್ ಕ್ರೈ. ಅವರಿಂದ ನಾವು ಇಮೋಷನ್ಸ್ ತೆಗಿತೀವಿ ಆಚೆ, ಅವ್ರನ್ನ ನಗಿಸ್ತೀವಿ, ಅವ್ರಿಗೆ ಅಳಿಸ್ತೀವಿ. ನೀವು ಆ್ಯಸ್ ಅನ್ ಆಡಿಯನ್ಸ್ ಕನೆಕ್ಟ್ ಆದ್ರಿ ಅಲ್ವಾ? ಹೌದು. ಆ್ಯಂಡ್ ನಾವು ಅದು ಇಫ್ ಯು ಗೆಟಿಂಗ್ ಅನ್ ಆಪರ್ಚುನಿಟಿ ಟು ಡೂ ದ್ಯಾಟ್, ಅದಕ್ಕಿಂತ ಫೀಲಿಂಗ್ ಇಲ್ಲ. ಸೊ ದಟ್ ವಾಸ್ ಮೈ ಮೇನ್ ಥಿಂಗ್. ಆ್ಯಂಡ್ ಚೈಲ್ಡ್ ಆರ್ಟಿಸ್ಟ್ ಆಗಿ ಒಂದು ಸಿನಿಮಾ ಮಾಡಿದ್ದೆ ಆನಂದ್ ನಾಗ್ ಸರ್ ಜೊತೆ, ರಾಮ್ಕುಮಾರ್ ಸರ್ ಜೊತೆ, ಶ್ರುತಿ ಅಮ್ಮನ್ ಜೊತೆ. ಸೊ ಅದಕ್ಕೆ ನನಗೆ ಬೆಸ್ಟ್ ಚೈಲ್ಡ್ ಆರ್ಟಿಸ್ಟ್ ಅವಾರ್ಡ್ ಕೊಟ್ಟರು ಹಾಯ್ ಬ್ಯಾಂಗ್ಳೂರವರು. ಸೊ ಅವಾರ್ಡ್ ಬಂದಾಗ ಅವಾಗಲಿಂದ ನನಗೆ ಸರಿಯಪ್ಪ ಆ್ಯಕ್ಟರ್ ಆಗ್ಬೋದು, ನಾನು ಆ್ಯಕ್ಟ್ರೇ ಆಗ್ಬೇಕು ನಾನು ಅಂತಲೂ ಬಂದಿದ್ದು. ಹೌದು ಸರ್, ನಾವು ಯಾಕೋ ಬರೀ ಈ ಥರ ಹೋಗ್ತಾ ಇದ್ದೀವಿ. ನಾವು ಇವಾಗ ನಾನು ಅದಕ್ಕೆ ಆ ಕಡೆ ತಿರುಗ್ತಾ ಇದ್ದೆ. ಇವಾಗ ನೀವು ಆಯ್ತು, ನಾವೇನೋ ಹೇಳ್ಕೊಂಡ್ವಿ ಈ ಥರ ನಮಗೆಲ್ಲ ಈ ಥರ ಒಂದು ಕನೆಕ್ಟ್ ಆಯಿತು ಅಂತ. ನಿಮ್ಗೆ ಯಾವ ರೀತಿ ಇದಾಗಿದ್ದು? ಆ್ಯಕ್ಚುಲಿ ಬೇಸಿಕ್ಲಿ ಐಮ್ ಅ ಥಿಯೇಟ್ರ್ ಆರ್ಟಿಸ್ಟ್. ಸೊ ನನಗೆ ನಾಟಕಗಳಿಂದ ನಾನು 2008ಇಂದ ನಾಟಕಗಳು ಮಾಡ್ಕೊತಾ ಬಂದಿದ್ದೀನಿ. ನಾನು ದೇವರಾಜ್ ಸರ್ ಸೂಪರ್ ಸೀನಿಯರ್ ದೇವರಾಜ್ ಸರ್ ನನಗೆ. ನಾನು ಸ್ಪಂದನದಲ್ಲಿ ಹೌದು. ಸೊ ಅಲ್ಲಿಂದ ನನಗೆ ಆ ಸ್ಪಾರ್ಕ್ ಬಂದಿದ್ದು. ಅಂದರೆ ಆ್ಯಕ್ಟರ್ ಆಗಬೇಕು, ನನಗೆ ಡಾನ್ಸು ಸಿಂಗಿಂಗು ಇದೆಲ್ಲ ಇದ್ರೂ ನಂಗೆ ಇದೊಂಥರ ಸ್ಪೆಷಲಾಗಿ ಟ್ರೀಟ್ ಮಾಡ್ತಾ ಇದೆ ಇದನ್ನು, ಆ್ಯಕ್ಟಿಂಗಿಗೆ. ಐ ಯೂಸ್ ಟು ಆಲ್ವೇಸ್ ಗಿವ್ ಮೈ ಟೈಮ್ ಟು ಆ್ಯಕ್ಟಿಂಗ್, ಥಿಯೇಟರ್ ಪ್ಲೇಸ್ ಆಗಿರ್ಬೋದು ಅದಕ್ಕೆಲ್ಲ. ಸೊ ಲೈಕ್ ಓಕೆ, ನಂಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಂದರೆ ಲೆಟ್ ಮಿ ಟ್ರೈ ಒನ್ಸ್, ನೋಡೋಣ ಆ್ಯಕ್ಟಿಂಗಿಗೆ ಬರೋಣ ಅಂತ ಹೇಳಿ ಫಸ್ಟ್ ನಾನು TN ಸೀತಾರಾಮ್ ಸರ್ದು ಸೀರಿಯಲ್ ಮಹಾಪರ್ವ ಅಂತ ಒಂದು ಸೀರಿಯಲ್ ಸ್ಟಾರ್ಟ್ ಆಗಿತ್ತು. ಸೊ ಅದಕ್ಕೆ ಆಡಿಷನ್ ಕೊಟ್ಟು ಸೆಲೆಕ್ಟು ಆದೆ. ಬಟ್ ದೆನ್ ಅನ್ಫಾರ್ಚುನೇಟ್ಲಿ ನನ್ನ ಆಪೋಸಿಟ್ ಕ್ಯಾರೆಕ್ಟರ್ ಹಿ ವಾಸ್ ಕ್ವೈಟ್ ಹ್ಯೂಜ್ ಆ್ಯಂಡ್ ಟಾಲ್, ಪರ್ಸ್ನಾಲಿಟಿ ಎಲ್ಲ ಚೆನ್ನಾಗಿದ್ರು. ಐ ವಾಸ್ ಜಸ್ಟ್ ಸೆಕೆಂಡ್ ಇಯರ್ PUC ಆರ್ ಸಮಥಿಂಗ್ ಲೈಕ್ ದ್ಯಾಟ್. ಆವಾಗ ಇಟ್ ವಾಸ್ ಲೈಕ್ ಸೀತಾರಾಮ್ ಸರ್ ಕರೆದ್ಬಿಟ್ಟು, ಅಮ್ಮ ನೀನು ಅವರು ನಿಂತ್ಕೊಂಡ್ರೆ ಆಗ್ತಾ ಇಲ್ಲ ಅಮ್ಮ, ನೀ ಸಿನಿಮಾ ಟ್ರೈ ಮಾಡು ಅಂತ ಹೇಳಿದ್ರು. ದಟ್ ಈಸ್ ವೆನ್ ಐ ವಾಸ್ ಲೈಕ್ ಹಾಂ ಸಿನಿಮಾನಾ, ಓಕೆ ದಿಸ್ ಈಸ್ ಲೈಕ್ ಸಮಥಿಂಗ್ ನ್ಯೂ ಫಾರ್ ಮೀ. ಅವ್ರು ಹಾಗೆ ಡೈರೆಕ್ಷನ್ ಡೈವರ್ಟ್ ಮಾಡಿದ್ರು. ಆ್ಯಂಡ್ ಮೊದಲನೇದಾಗಿ ನಾವು ತುಂಬ ಸೀನಿಯರ್ ಅಂತ ಹೇಳ್ತಾ ಇಲ್ಲ, ಬಟ್ ಅಟ್ಲೀಸ್ಟ್ ಒಂದು ಸಿನಿಮಾ ರಿಲೀಸ್ ಆಗಿದೆ. ಬಟ್ ನಿಮಗೆ ವೆಲ್ಕಮ್ ಟು ದ ಇಂಡಸ್ಟ್ರಿ. ನಿಮ್ಮ ಫಸ್ಟ್ ಸಿನಿಮಾ ಪ್ರಿಯಾಂಕ ಅವರೇ. ಯಾವ ಊರು ನಿಮ್ಮದು? ಸರ್, ಬೇಸಿಕ್ಲಿ ಇವ್ರದ್ದು ಇನ್ನೆಲ್ಲ ಹೇಳ್ತಿಲ್ಲ. ಇವರು ಇದರಲ್ಲಿ ಮಹಾನಟಿ ಅಂತ
ಒಂದು ರಿಯಾಲಿಟಿ ಶೋ ಇದೆ ಝಿಯಲ್ಲಿ, ಅದ್ರದ್ದು ಫಸ್ಟ್ ಸೀಸನಲ್ಲಿ ನಾನು ಟಿ ವಿ ಪ್ರೋಗ್ರಾಮ್ ನಾನು ಸಪ್ಲಿಮೆಂಟ್ರಿ ನಾನು ಫೇಲು ಅದರಲ್ಲಿ. ಅದ್ರದ್ದು ಫಸ್ಟ್ ಸೀಸನಲ್ಲಿ ಇವರು ಗೆದ್ರು ಸರ್. ಹೌದಾ? ಗೆದ್ರು. ಅದ್ರಲ್ಲಿ ತರುಣ್ ಸರ್ ಜಡ್ಜ್ ಆಗಿದ್ರು. ಇದು ಫಸ್ಟ್ ಪಿಕ್ಚರು. ಓ, ರಾಣ ತುಂಬ ಸೀನಿಯರ್ ಹಂಗಾರೆ ಸರ್ ಹೇಳಿ ಸರ್ ನೀವು ಛೇ ಎಲ್ಲ ಹೇಳ್ಕೊಡ್ತಾರೆ ಅವರು, ಹೇಳ್ಕೊಡ್ತಾರಲ್ವಾ? ನಾನು ಏನು ಹೇಳ್ಕೊಟ್ಟಿದ್ದೀನಿ? ಏನು ಹೇಳ್ಕೊಟ್ಟಿಲ್ಲ ನಿಮಗೆ. ಹಾಂ, ಅದು ಇನ್ನೇನಮ್ಮ ಹೇಳ್ಕೊಡ್ತಾರೆ. ನೀನು ಊಟ ಮಾಡ್ತೀನಿ ನಿನಗೆ ಗೊತ್ತಾಗಲ್ಲ, ನನಗೆ ಅದು ಮಾಡ್ತೀನಿ. ರಘು ಸರ್ ಏನಾದ್ರು ಇದ್ರೆ ಅವರಿಂದ ಕಲಿ, ನಮ್ಮ ಹತ್ರ ಏನು ಕಲಿಯಕ್ಕೆ ಸಾಧ್ಯ ನೀವು? ಸೀನಿಯರ್ ಅಂದರೆ ಸೀನಿಯರ್ ಅದು ಅಷ್ಟೇ. ಅದು ಇದಕ್ಕೆ ಸಿನಿಮಾ ಅನ್ನೋದೊಂದು ಯಂತ್ರದ ಜೊತೆ ಅಂದರೆ ಕ್ಯಾಮ್ರಾ ಜೊತೆ ಬದುಕಬೇಕಲ್ವಾ. ಈಗ ನಾಟಕ ಅಂದರೆ ಅದು ಬೇರೆ. ಅದು ಹೇಳಮ್ಮ ನಿಂದ ಪ್ರಿಯಾಂಕಾ, ಹೇಳಮ್ಮ. ಸರ್, ನನಗೆ ಆಕ್ಟಿಂಗ್ ಎಲ್ಲಿಂದ ಇಂಟ್ರೆಸ್ಟ್ ಬಂತು ಅಂದ್ರೆ ನನಗೂ ನಿಜವಾಗ್ಲೂ ವೆರಿ ಗುಡ್. ಯಾವಾಗಿಂದ ನನಗೆ ಇಂಟ್ರೆಸ್ಟ್ ಬಂದಿದೆ. ಇನ್ನೊಂದು 20 ವರ್ಷ ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಹೌದೌದು, ನಿಜವಾಗ್ಲೂ ಅಷ್ಟೇ. ಅಂತೂ ಡ್ಯಾನ್ಸ್ ಎಲ್ಲ ಮಾಡಿದ್ಯಾ, ಫೈಟ್ ಮಾಡಿದ್ಯಾ? ಮಾಡಿದ್ದೀನಿ. ಅದೆಲ್ಲ ರೌಂಡ್ ಇತ್ತಲ್ವಾ ಮಹಾನಟಿ? ಹೌದು. ಅಲ್ಲ, ಆ ರೌಂಡ್ ಅಲ್ಲ, ಈ ರೌಂಡ್ ಜೊತೆ ಏನೇನು ಮಾಡಿದೆ ಅಂತ. ಈ ರಾಣಾ ರೌಂಡ್ ಜೊತೆ ಫೈಟ್ ಮಾಡ್ದ, ಹಾಡ್ದು ಡ್ಯಾನ್ಸ್. ಸಿನಿಮಾದಲ್ಲಿ ನಿಂಗೆ ಸಾಂಗ್, ಸೀರಿಯಲ್ ಸಾಂಗ್ ಹಿಂಗೆ ಬರಲ್ಲ. ಇದರಲ್ಲಿ ಸಿನಿಮಾದಲ್ಲಿ ಏನು ಸಾಂಗ್ಸ್ ಇರುತ್ತೆ, ಫೈಟ್ ಇರುತ್ತೆ, ಓಡೋದಿರುತ್ತೆ, ಮರದ ಮೇಲಿಂದ ಬೀಳುತ್ತೆ, ರೋಪ್ ಶಾಟ್ ಇರುತ್ತೆ. ಹಂಗಾಗಿ ಮಾಡಿದ್ದೀವಿ. ಇದೆಲ್ಲ ಮಾಡೋರೆ ಇವ್ರು. ಮೇ ಬಿ ಐ ಥಿಂಕ್ ನಮ್ಮ ಡೈರೆಕ್ಟರ್ ಜೊತೆ ಸ್ವಲ್ಪ ಫೈಟ್ ಮಾಡಿರ್ಬೋದು ಅಲ್ವಾ? ಗೊತ್ತಾಗಲಿ ಅಂತ ಹೇಳ್ತಿದ್ದೀನಿ. ಡೈರೆಕ್ಟ್ರು ಪುನೀತ್ ರಂಗಸ್ವಾಮಿ ಅಂತ ಸರ್. ಇಲ್ಲಿ ಅವರಿಲ್ಲಿ ಅವರು ಬೇಸಿಕ್ಲಿ ಮಂಡ್ಯದವರು. ಮಂಡ್ಯವರು. ಈ ಕಥೆ ಚಾಮರಾಜನಗರದ? ಅವ್ರದ್ದು ಹೌದು, ಚಾಮರಾಜನಗರದಲ್ಲ. ಬಾರ್ಡರ್ ಕತೆ. ಅಂದ್ರೆ ಬೇಸಿಕ್ಲಿ ಕರ್ನಾಟಕ ತಮಿಳ್ನಾಡು ಬಾರ್ಡ್ರಲ್ಲಿ ನಡೆಯೋ ಥರ ಒಂದು ಘಟನೆ, ಒಂದು ರಿಯಲ್ ಇನ್ಸಿಡೆಂಟ್ನ ಇಟ್ಕೊಂಡು ಮಾಡಿರೋದು. ಒಂದು ನೈಟ್ ಕತೆ, ಒಂದೇ ರಾತ್ರಿ ಆಗುತ್ತೆ, ಒಂದೇ ರಾತ್ರಿಯಲ್ಲಿ ನಡೆಯೋ ಕತೆ. ಸೊ ಅದಕ್ಕೆ ಒಂದು ಲವ್ ಸ್ಟೋರಿ ಆಗಿದ್ರು ಅದು ಬೇಸಿಕ್ಲಿ ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡಿದ್ದೀವಿ. ಸೊ ಅದು ಆಲ್ಮೋಸ್ಟ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಸರ್. ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ರಿಯಲ್ ಇನ್ಸಿಡೆಂಟ್ ಅಂತ. ಆ ಥರ ಒಂದು ಇನ್ಸಿಡೆಂಟ್ ಇದು. ಅದೇ ಹತ್ಯದ ಸುಮ್ಮನೆ ಎಲ್ಲ ಬಾಯೆಲ್ಲ ಕತೆ ಎಲ್ಲ ಬೆಳೆಸ್ಬಿಡ್ತು ಸರ್. ನೀವು ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಹೇಳ್ಸ್ಬಿಡೋದು ಅಲ್ಲಿ. ಆಮೇಲಿಂದ ನಮ್ಮ ಪೋಷಕ ಕಾಲ ಸುಧೀರ್ ಮಗ ಹಂಗೆ ಕಂಡುಬಿಡ್ಕೊಂಡು ಕತೆ ಹೇಳಿಸ್ಬಿಟ್ರ ಅಂತ. ಪ್ರೊಡ್ಯೂಸರ್ ಸುಧೀರ್ ಅಲ್ವಾ, ತರುಣ್ ಅಲ್ವಾ? ಹ್ಞೂ, ಹಂಗೆ ಕಂಡುಬಿಡ್ಕೊಂಡು ಹೇಳಿಸ್ಬಿಟ್ರ. ಸೊ ಇದು 2004 ಟೈಮಲ್ಲಿ ಸರ್ ಇದು ನಡೆಯೋದು. 2000 ಒನ್ ನೈಟ್ ಕತೆ. ಹೌದಲ್ವಾ? ಸೊ ಬೇಸಿಕ್ಲಿ ಆ ಘಟನೆ ನಡೆದಿದ್ವಾಗ ನೈಟಲ್ಲಿ ನಮ್ಮಿಬ್ಬರ ಲವ್ ಸ್ಟೋರಿ ಏನಿದೆ, ಹರೀಶಾ ಮತ್ತು ಚಿನ್ನಿ ಅಂತ. ಹರೀಶಾ ಮತ್ತು ಚಿನ್ನಿ ಅಂತ. ಚಿನ್ನಿ ರೇವತಿ ಅಂತ, ನಾನು ಚಿನ್ನಿ ಅಂತ ಕರಿತೀನಿ. ನಾನು ತಮಿಳ್ನಾಡು ಹುಡುಗಿ, ಇವ್ರು ಕರ್ನಾಟಕ. ಓ, ನೀರಿನ ಸಮಸ್ಯೆ ಇತ್ಯರ್ಥ ಮಾಡ್ತೀರಾ? ವೆರಿ ಗುಡ್. ಏನೋ ಒಂದು TMC ಈ ಕಡೆ ಎಳ್ಕೊಳ್ರಪ್ಪ, ಹೋಲಿ ನೋಡೋಣ ಏನೋ ಮಾಡ್ಕೊಂಡು. ನಮ್ದು ಈ ಸ್ಟೋರಿ ಆ ಒಂದು ಘಟನೆ ನಡೆದಿದ್ವಾಗ ನೈಟಲ್ಲಿ ಏನೇನು ನಡೆಯುತ್ತೆ ನಮ್ಮ ಲೈಫಲ್ಲಿ ಅಂತ ತೋರಿಸಿ. ಭಾಷೆ ಇವಾಗ ಚಾಮರಾಜನಗರದ್ದೇ ಮಾತಾಡಿದ್ದೀರಾ ಸರ್? ಅದೇನಾಗಿದೆ ಅಂದರೆ ನಾನು ಮೈಸೂರು ಹುಡುಗ, ಇವರು ತಮಿಳ್ನಾಡು. ಸೊ ಇವ್ರು ಸ್ವಲ್ಪ ತಮಿಳ್ ಸ್ಲ್ಯಾಂಗ್ ಬರುತ್ತೆ. ಆಮೇಲೆ ಅದೇ ನಮ್ಮ ಜಗಪ್ಪ ಎಲ್ಲ ಇದ್ದಾರೆ, ಅವರೆಲ್ಲ ಚಾಮರಾಜನಗರದಲ್ಲಿ PC ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಅವ್ರಿಗೆ ಆ ಭಾಷೆ ಬರುತ್ತೆ. ಸೊ ಆ ಥರ ಎಷ್ಟಾಗತ್ತಷ್ಟು ರಿಯಲಿಸ್ಟಿಕ್ ಆಗಿ ಇಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಸರ್. ನೀನು ಮೈಸೂರು ಹುಡುಗ ನೀನು? ಹೌದು, ಕತೆ ಒಳಗೆ. ಹೌದು, ಕತೆ ಒಳಗೆ. ಹೌದು, ಆ ಥರ ಮಾಡಿದ್ದೀವಿ ಸರ್. ವೆರಿ ಗುಡ್, ವೆರಿ ಗುಡ್. ಸರ್ ಇವಾಗ ಸನ್ ಆಫ್ ಮುತ್ತಣ್ಣ ಬಗ್ಗೆ ಹೇಳಿ. ಇದು ಸನ್ ಆಫ್ ಮುತ್ತಣ್ಣ ಅಂತ ಟೈಟಲ್ ನೋಡಿದ್ರೆ ಸರ್ ನನಗೆ ಅಫ್ಕೋರ್ಸ್ ನಿಮ್ಮ ಬಗ್ಗೆ ಮತ್ತು ಪ್ರಣಾಮ್ ಅವ್ರ ಬಗ್ಗೆ ಗೊತ್ತಾಗ್ತಿದೆ, ಸನ್ ಆಫ್ ಮುತ್ತಣ್ಣ ಅಂತ. ಸೊ ಐ ಥಿಂಕ್ ನಾನು ನಿಮ್ಮ ಹೀರೋಯಿನ್ಗೆ ಕೇಳಿ. ಅದು ಜಾಣ್ತನ ಬೇಕದು. ಎಸ್, ನಾವೇನು ನೋಡಲ್ಲ, ಕಣ್ಮುಚ್ಕೋತಿ, ಕೇಳ್ಕೊ ಪರವಾಗಿಲ್ಲ. ನಾನು ಸಿನಿಮಾದಲ್ಲಿ ಡಾಕ್ಟರ್ ಸಾಕ್ಷಿ ಅಂತ ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ನಾನು ಮುತ್ತಣ್ಣ ನೋಡೋದಕ್ಕೆ, ಟ್ರೀಟ್ ಮಾಡೋದಕ್ಕೆ ಅಂತ ಬರ್ತೀನಿ. ಅಲ್ಲಿ ಮಗ ಸ್ವಲ್ಪ ಆ ಥರ ಮಧ್ಯದಲ್ಲಿ ಕ್ಯಾಚ್ ಹಾಕೊಳ್ತಾ ಇದ್ದೀವಿ ಅಷ್ಟೇ. ಬಟ್ ನಾನು ನಿಜವಾಗ್ಲೂ ಹೇಳಿದ್ನಲ್ಲ, ನಿಮ್ಮದು ರಿಯಲ್ ಈ ಥರ ಎಲ್ಲ ಡಾಕ್ಟರ್ಗಳಿದ್ರೆ ಹೆಂಗೆ ಸರ್ ನಿಮಗೆ? ಮತ್ತೆ ನೀವು ಸಪೋರ್ಟಿವ್ ಫಾದರು. ಎಲ್ಲ ಆಲ್ರೌಂಡ್, ಎಲ್ಲದಕ್ಕೂ ಸಪೋರ್ಟ್. ಡೇ ಸಪೋರ್ಟು, ನೈಟ್ ಸಪೋರ್ಟ್, ಎಲ್ಲ ರೀತಿ. ಎಲ್ಲರಿಗೂ ಜನರೇಷನ್ ಫಾದರ್. ಹೌದೌದು, ಅಪ್ಡೇಟ್ ವರ್ಷನ್ ಫಾದರ್. ಅಪ್ಡೇಟ್ ಮುತ್ತಣ್ಣ. ಪೇರೆಂಟ್ಸ್ ಇದ್ದಿದ್ರೆ ಚೆನ್ನಾಗಿತ್ತು. ಹಂಗನ್ಸುತ್ತೆ ನಿನಗೆ? ನಿಜವಾಗ್ಲೂ ಈ ಸಿನಿಮಾ ನೋಡಿದ್ರೆ ಅನ್ಸುತ್ತಂಗೆ ನಿಜವಾಗ್ಲೂ ನಿಮ್ಮ ಪೇರೆಂಟ್ಸ್ ಜೊತೆ ನೀವು ಯು ವಿಲ್ ಹ್ಯಾವ್ ಅ ಟೇಕ್ ಅವೇ ಟು ಹೋಮ್. ಟ್ರೇಲರ್ ನೋಡಿದ್ದೀನಿ ಸರ್, ತುಂಬಾ ಚೆನ್ನಾಗಿ ಬಂದಿದೆ. ಆ್ಯಂಡ್ ಐ ಥಿಂಕ್ ನಿಮ್ಮಿಬ್ಬರ ಬಾಂಡು ತುಂಬಾ ಚೆನ್ನಾಗಿ ಐ ಥಿಂಕ್ ಅದು ತೋರಿಸಿದ್ದಾರೆ. ಆಗಿದೆ. ನನಗೆ ನಿಜವಾಗ್ಲೂ ಕೇಳ್ಬೇಕಲ್ಲ ಡೈರೆಕ್ಟರ್ ಯಾರು, ಪ್ರೊಡ್ಯೂಸರ್ ಯಾರು ಅಂತ. ಸರ್ ಸರ್ ನಾನು ನಿಮ್ಮ ಸಿನಿಮಾ ಬಗ್ಗೆ ಮಾತಾಡಿ ಬರ್ತೀನಿ ಸರ್. ಅಂದ್ರೆ ಬಿಲ್ಡಪ್ ಅಲ್ವಾ ಸರ್? ಬಿಲ್ಡಪ್ ಕೊಡಬೇಕು. ಎಷ್ಟೇ ಅಲ್ಲಪ್ಪ, ಸಿನಿಮಾ ಫ್ಯಾಮಿಲಿ ಅಕ್ಕ, ದೊಡ್ಡ ಡೈರೆಕ್ಟ್ರು, ಆಮೇಲಿಂದ ಪ್ರೊಡಕ್ಷನ್ನು, ಆಮೇಲೆ ಎಲ್ಲ ನೋಡ್ಕೊಂಡೇ ಬಂದಿರ್ತೀಯ. ಆಮೇಲಿಂದ ಅಪ್ಪ ಕೂಡ ಗೌರಿ ಶಂಕರ್, ಅಯ್ಯೋ ರಾಮನೇ, ಅದು ನಮ್ಮ ಅಕ್ಕನ ತಂದೆ. ಹೌದೌದು. ಆದ್ರೂ ಅವೆಲ್ಲ ಇರಲಿ, ಅವೆಲ್ಲ ಒಪ್ಪಿತವಾಗಿರುತ್ತಲ್ವ, ಏನಿಲ್ಲ. ಆದ್ರೂ ನಿನಗೆ ಸಂಬಂಧಪಟ್ಟಿದ್ದೆ ಅಲ್ವಾ ಅದು. ಮತ್ತೆ ಹಂಗಾಗಿ ಇಡೀ ಫ್ಯಾಮಿಲಿನೇ ನಿಮ್ಮ ಸಿನಿಮಾ ಫ್ಯಾಮಿಲಿ. ಪುಣ್ಯವಂತ ಸರ್. ನಿಜವಲ್ಲ. ಸೊ
ನೌ ದಟ್ ಇವಾಗ ನಾನು ನಿಮ್ಮ ಹತ್ರ ಅದೇ ಕೇಳ್ತಾ ಇದ್ದೆ. ಸೊ ಈ ಫಾದರ್ ಸನ್ ರಿಲೇಶನ್ಶಿಪ್ ಅದೆಲ್ಲ ಅಷ್ಟು ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ಸೊ ನಿಮ್ಮ ಡೈರೆಕ್ಟರ್ ಬಗ್ಗೆ ಹೇಳಿ, ಅವ್ರು ಏನು ಯಾವ ಥರ ಈ ಒಂದು ಕತೆ ನಿಮ್ಗೆ ಹೆಂಗೆ ಬಂದು ಪಿಚ್ ಮಾಡಿದ್ರು, ಯಾವ ಥರ ಫಸ್ಟೇ ಈ ಥರ? ನನಗೆ ಫಸ್ಟು ಪ್ರೊಡ್ಯೂಸರು ಮಂತ್ರಾಲಯದಲ್ಲಿದ್ದರು. ಓಕೆ. ಅಲ್ಲಿಂದ ಫೋನ್ ಬಂತು ನನಗೆ, ಅಪ್ಪಾಜಿ ಈ ಥರ ಒಂದು ಕತೆ ಇದೆ, ಓಕೆ, ನಾನು ಡೈರೆಕ್ಟ್ರಿಗೆ ಕಳಿಸ್ತೀನಿ. ಸರಿ ಕಳಿಸಿ ಅಂತ. ಇದಕ್ಕೂ ಹಿಂದೆ ಒಂದು ಕತೆ ಇದೆ. ಐ ಥಿಂಕ್ ಬೋತ್ ಆಫ್ ಅಸ್ ಹ್ಯಾವ್ ಟು ಟಾಕ್ ಅಬೌಟ್ ದಿಸ್, ಆಯಿತಾ? ಸೊ ಡೈರೆಕ್ಟ್ರ್ ಬಂದರು ಮನೆಗೆ. ಸೊ ಅವ್ರ ತಲೆಯಲ್ಲಿ ಬರೀ ನಾನು ಕೂತ್ಕೋತೀನಿ ಅಂತ ಇತ್ತು. ಬಟ್ ನಾನು ಯೂಶಲ್ ಆಗಿ ಏನೋ ಈ ಥರ ಫೋನ್ ಬಂದಿತ್ತು ಪ್ರೊಡ್ಯೂಸರಿಂದ, ಡೈರೆಕ್ಟ್ರ್ ಬರ್ತೀಯಾರ ಅಂತ ಕೇಳ್ತೀರಾ ಅನ್ಸುತ್ತೆ ಅಂತ. ಸರಿ ಆಯಿತು ಕೇಳ್ತೀನಿ ಬಾ ಅಂತ ಹೇಳಿ ಬಂದರು. ಸೊ ಡ್ಯಾಡಿನೂ ಎಂಟ್ರಿ ಕೊಟ್ಟರು. ಡ್ಯಾಡಿ ಎಂಟ್ರಿ ಕೊಟ್ಟಿದ ತಕ್ಷಣ ಬಾಬಾ ನಮ್ಮ ಡೈರೆಕ್ಟ್ರ್ ಫುಲ್ ಗಿಡಿ ಅವ್ರಿಗೆ ಏನೇನು ಅನ್ಕೊಂಡ್ ಬಂದಿದ್ರು ಹೇಳಕ್ಕೆ ಎಲ್ಲ ಮರ್ತೋಗಿದ್ರು ಅವ್ರಿಗೆ. ಅವರು ಆಮೇಲೆ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅರುಣ ಅಂತ ಬಂದಿದ್ರು. ಸಖತ್ತಾಗಿ ಹೇಳಿದ್ರು ಬ್ರೋ, ಇಟ್ ವಾಸ್ ಅಮೇಝಿಂಗ್. ಹೆಂಗಂದ್ರೆ ಅಪ್ಪಾಜಿ ಹೇಳಲಾಕತ್ತೆ, ಹೇಳಿ ಡೈರೆಕ್ಟ್ರೆ. ಅದು ಒಂದು ಫ್ಯಾಮಿಲಿ ಕತೆ, ಒಂದು ಮನೇಲಿ ಅಪ್ಪ ಮಗನ್ ಮಧ್ಯ ನಡೆಯುವಂಥದ್ದು. ಅದು ಒನ್ಸ್ ಅಪಾನ್ ಅ ಟೈಮು ಏನಾಗುತ್ತೆ ಅಂದ್ರೆ ಆ ಥರ ರಿಕಲೆಕ್ಟ್ ಮಾಡ್ಕೊಂಡು ಹೇಳಿದ್ರು. ಬಟ್ ಹೆಂಗೆ ಹೇಳಿದ್ರು ಕತೆ ನನಗೆ ಕೇಳಿದ ತಕ್ಷಣ ನನ್ನ ಸೆಕೆಂಡ್ ಥಾಟೇ ಇರಲಿಲ್ಲ. ಇಟ್ ಇಸ್ ಸೋ ನೈಸ್. ಆ್ಯಂಡ್ ನಮ್ಗೊಂದು ಜಡ್ಜ್ಮೆಂಟ್ ಸಿಗುತ್ತಲ್ಲ, ಅದು ಅಪ್ಪನ ಜೊತೆ ಕೂತ್ಕೊಂಡು ಕೇಳಿದ್ರಿ ನೀವು? ಹೌದು. ಅದು ಈ ತರ ಒಂದು ಫಾದರ್ ಸನ್ ಕತೆ. ಹೌದು, ಅದು ಇನ್ನೂ ನಿಮ್ಗೆ. ಹೌದು. ಅಂಡ್ ನನ್ಕಿಂತ ಜಾಸ್ತಿ ಡೈರೆಕ್ಟ್ರು ಅಪ್ಪನ ಅಬ್ಸರ್ವ್ ಮಾಡ್ತಿದ್ರು. ಅಪ್ಪ ನನ್ಕಿಂತ ಜಾಸ್ತಿ ಎಂಜಾಯ್ ಮಾಡ್ತಿದ್ರು ಕತೆ. ಸೊ ಅವ್ರಿಗೆ ಇನ್ನ ಜಾಸ್ತಿ ಕನೆಕ್ಟ್ ಆದ್ಮೇಲೆ ಅಂಡ್ ಅವರು ಅಷ್ಟೇ, ಅವ್ರು ಕೇಳಿದ ತಕ್ಷಣ ತುಂಬಾ ಚೆನ್ನಾಗಿದೆ, ಏನೂ ಚೇಂಜಸ್ ಇಲ್ಲ. ಯೂಶಲ್ ಆಗಿ ಕಮರ್ಷಿಯಲ್ಸ್ ಬೇಕು, ಆಕ್ಷನ್ ಬೇಕಾಗುತ್ತೆ, ಅದು ಇದು ಬೇಕು ಅಂತ ಕೇಳ್ತಾರಲ್ಲ, ಏನೂ ಇಲ್ಲ, ಏನು ಕೇಳಿಲ್ಲ, ಏನೂ ಹೇಳಿಲ್ಲ. ಸಕ್ಕದಾಗಿದೆ, ಪ್ಲೀಸ್ ಗೋ ಹೆಡ್ ಅಂತ. ಆ್ಯಂಡ್ ಎಲ್ಲರೂ ಮನೇಲಿ ನಡೆಯುವಂಥ ಒಂದು ಕತೆ. ಇವಾಗ ಏಳುಮಲೆ ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿದ್ದೀರಾ. ನಮ್ಮ ರಿಯಲ್ ಲೈಫಲ್ಲಿ ಏನು ನಡೆಯುತ್ತೆ ಅದನ್ನ ತೋರಿಸಿದೀವಿ ಈ ಸಿನಿಮಾಲಿ. ನಾನು ಟ್ರೇಲರ್ ನೋಡಿದ್ವಾಗ ನಂಗೆ ಅದು ಬಂತು ಮೈಂಡಲ್ಲಿ. ಎಲ್ಲ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ, ಅಪ್ಪ ಮಗಂದು. ಆಮೇಲೆ ಮಧ್ಯದಲ್ಲಿ ಏನೋ ಒಂದು ನಡೆಯುತ್ತೆ, ಅದ್ರ ಬಗ್ಗೆ ನಾನು ಇವಾಗ ಕೇಳಿದ್ರೆ ಎಷ್ಟು ಸರಿ ನೀವು ಅದು ಆ ಟ್ರೇಲರ್ ಅಲ್ಲಿ ಆ ಫೀಲಿಂಗ್ ನಿಮಗೆ ಬಂದಿದೆ ಅಂದ್ರೆ ನಾವೆಲ್ಲೋ ಒಂದು ಒಳ್ಳೆ ಕೆಲಸ ಮಾಡಿದೀವಿ ಅಂತ ಅನ್ಸ್ತಾ ಇದೆ. ಬಟ್ ಇದೆ ಒಂದಲ್ಲ ಎರಡಲ್ಲ ತುಂಬಾ ಬರುತ್ತೆ ಕಥೆಯಲ್ಲಿ. ಬಿಕಾಸ್ ನಾವು ನಿಜ ಜೀವನದಲ್ಲಿ ನಾವು ಈ ಥರ ನಾರ್ಮಲ್ ಆಗಿ ಇರಬೇಕಾದ್ರೆ ನಮಗೆ ನೆಕ್ಸ್ಟ್ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ಹೊಸ ಜನ ಹೊಸ ಸಿಗ್ತಾರೆ, ಹೊಸ ಪರಿಚಯ ಆಗುತ್ತೆ. ಆ ಪರಿಚಯದಿಂದ ಬೇರೆ ಸಂಬಂಧಗಳು ಅಫೆಕ್ಟ್ ಆಗ್ಬೋದು. ಸೊ ಇಟ್ಸ್ ರಿಯಲ್ ಲೈಫಲ್ಲಿ ಹಂಗೆ ನಡೆಯೋದು. ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ನೀವು ಹೇಳಿದ್ರಲ್ಲ ಬೇರೆ ಸಂಬಂಧಗಳು ಎಫೆಕ್ಟ್ ಆಗ್ಬೋದು ಅಂತ. ಪಾಪ ರಂಗಾಯಣ ರಘು ಸರ್ದು ತುಂಬಾ ಅದಾದ್ಮೇಲೆ ಏನು ಇದು ನಡೆಯುತ್ತೆ, ಅದಾದ್ಮೇಲೆ ಇವ್ರ ಎಕ್ಸ್ಪ್ರೆಷನ್ಗಳು ನೋಡ್ಬಿಟ್ಟು ಪಾಪ ತುಂಬಾ ಬೇಜಾರಾಗೋಯ್ತು ನನಗಂತೂ. ಅಂದ್ರೆ ಆ ರೀತಿ ಏನೋ ನಡೆಯುತ್ತೆ ಪಾಪ. ಇವರು ಆಸ್ ಅ ಫಾದರ್ ನಿಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ರು ಅವ್ರಿಗೆ ಏನೋ ಹೇಳ್ಕೊಳಕ್ ಆಗ್ತಿಲ್ಲ, ಏನೋ ಒಂದು ಆತರ ಒಂದು ಸಿಚುವೇಶನ್ ಸ್ಟಕ್ ಆಗ್ಬಿಟ್ಟವ್ರೆ ಅಂತ. ಅದೇ ಇವ್ರು ರಘು ಸರ್ ಏನಿದ್ರು ಹಿಂಗೆ ನಾನೇನು ಹೇಳಲ್ಲ, ನಾನೇ ಎಲ್ಲ ಹೇಳ್ಬಿಡ್ತೀನಿ. ನನಗೇನಿಲ್ಲ. ಅಲ್ಲಿಂದ ಒಂದು ಲುಕ್ ಬರುತ್ತೆ ನಮ್ಗೆ. ಡೈರೆಕ್ಟರ್ದೇನು ಬರಲ್ಲ, ಪ್ರೊಡ್ಯೂಸರ್ ಒಳಗಡೆ ಕೂತ್ಕೊಂಡು ಅಲ್ಲಿ ಗುಹಾಂತರದಲ್ಲಿ ಕೂತಿದ್ದಾರೆ ಅವರು. ಹಂಗಾಗಿ ಅದಕ್ಕೋಸ್ಕರ ಏನಿಲ್ಲ. ಇಲ್ಲ, ಬಟ್ ನೀವು ಪ್ರೊಡ್ಯೂಸರ್ ಬಗ್ಗೆ ಹೇಳಿದ್ವಾಗ ಒಂದು ಅವ್ರ ಬಗ್ಗೆ ಹೇಳಿ ಸರ್. ಬಿಕಾಸ್ ಪಾಪ ಅವಾಗಿಂದ ಅದೇ ನಮಗೆ ತುಂಬ ಇಷ್ಟ ಆಗಿದ್ದು ಅದೇ. ಒಂದು ಶ್ರೀಕಾಂತ್ ಆಗಲೇ ಇಂಡಸ್ಟ್ರಿಗೆ ಬಂದು ತುಂಬ ಇಲ್ಲಿ ಕೆಲಸ ಮಾಡಿದ್ದಾರೆ. ಗೊತ್ತಲ್ಲ, ಒಂದು ಕನಸಿನ ಮೂಟೆನೇ ಬೆನ್ನಿಗೆ ಕಟ್ಕೊಂಡು ಕೆಲಸ ಮಾಡ್ತಾರೆ. ಎಲ್ಲರಿಂದ ಹೆಚ್ಚಾಗಿ ನಮ್ಮ ಡೈರೆಕ್ಟ್ರು ಪ್ರೇಮ್ ಸರ್ ಜೊತೆ ಕೆಲಸ ಮಾಡಿದ್ದಾರೆ. ಹೌದು. ಸೊ ಆ ಥರ ಒಂದು ಕನೆಕ್ಟ್. ಹೌದು. ಈ ಸಿನಿಮಾಗೆ ಹೆಂಗೆ ಪ್ರೇಮ್ ತುಂಬ ಹಂಗಾರೆ ಅವರು ಯಾರು ಬಾಬು ಹತ್ರ ಕೆಲಸ ಮಾಡ್ಕೊಂಡು ಅವ್ರದ್ದು ಕತೆ ಎಲ್ಲ ಕೇಳಿದೆ ನಾನು. ಮಾಡಿಕೊಂಡು ನಾನು ಮಾಡೋದು ಇಂಥ ಮಾಡ್ಬೇಕು ಸೊ ಅಂತ ಮಾಡೇ ಬಿಟ್ರು ಅವರು. ನಿಜವಾಗ್ಲೂ ಮಾಡಿದ್ರು. ಆಮೇಲೆ ದೊಡ್ಡ ಈಗ ನೋಡಿ, ಈಗ ಯಾವುದು ಈಗ ಮಾಡ್ತಿರೋ ಸಿನಿಮಾನೇ ಆಗ್ಬೋದು, KD ಆಗ್ಬೋದು, ಒಂದು ಆ ಥರದ್ದು. ಅದೊಂಥರ ಪುನೀತ್ ಸರ್ ಒಂದು ಸರಿ ತುಂಬ ಚೆನ್ನಾಗಿರೋದು ಪ್ರೇಮ್ ಬಗ್ಗೆ. ಜನನ ಕರೆಸ್ತಾರಲ್ಲ ಸರ್, ಅದು ನನಗೆ ಖುಷಿ ಆಗುತ್ತೆ. ಜನ ಬರ್ತಾರಲ್ಲ, ಅದು ಕ್ರೇಜ್ ಕ್ರಿಯೇಟ್ ಮಾಡೋದು. ಅಂದರೆ ಮಾರ್ಕೆಟಿಂಗ್ನ ನಾವೇನು ಪ್ರಾಡಕ್ಟ್ ಮಾಡ್ತೀವಲ್ಲ ಅದನ್ನು ಜನಕ್ಕೆ ತಲುಪಿಸೋದಿದೆಯಲ್ಲ, ಅದು ತುಂಬ ದೊಡ್ಡ ಚಾಲೆಂಜಿಂಗು. ಅದನ್ನು ಪ್ರೇಮ್ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ನಮ್ಮ ಪಾಪ ಅವರು ಈ ಥರ ನಮ್ಮ ಶ್ರೀಕಾಂತ್ ಕನಸಿಂದ ಇದು ಕಟ್ಕೊಂಡು ಕತೆ. ಹಂಗಂದರೆ ನಮಗೇನಾಗುತ್ತೆ ಅಂದರೆ, ಒಂದು ಹೊಸ ಯಾರನ್ನೊಬ್ಬರು ಈಗ ಸ್ವಂತವಾಗಿ ಈ ಥರ ಕತೆ ಮಾಡ್ಕೊಂಬಂದು ಹೇಳಿದಾಗ ಒಂದು ಯಾಕಂದರೆ ಈಗ ನಿಮ್ಗೆ ಗೊತ್ತು ಎಲ್ಲ OTT ಇದೆ, ನೆಟ್ಫ್ಲಿಕ್ಸು, ಅದು ಇದು ಏನೇನೋ ಇರುತ್ತೆ, ಎಲ್ಲನೂ ನೋಡ್ತಾನೆ ಇರ್ತೀವಿ. ಕೊರಿಯನ್ ಸಿನಿಮಾ ಅಂತೆ, ಇರಾನಿ ಸಿನಿಮಾಗಳದ್ದು, ಇದು ತಮಿಳು, ತೆಲುಗುಗಳೆಲ್ಲನೂ. ಈಗ ಯಾವ್ಯಾವ ಪ್ರಾಂತ್ಯದವರು ಯಾವ್ಯಾವ ದೇಶದಿಗೆ ಸಿನಿಮಾಗಳಿಗೆ ಇನ್ಫ್ಲೂಯೆನ್ಸ್ ಆಗಿ ಸಿನಿಮಾ ಮಾಡ್ತಿದ್ದಾರೆ, ಅದೆಲ್ಲ ಒಂದು ಲೆವೆಲ್ಗೆ ಗೊತ್ತಾಗ್ಬಿಡುತ್ತೆ. ಇವ್ರ ಕತೆ ಹೇಳಿದ ತಕ್ಷಣ ಅದೇ ನಮ್ಗೆ ಫಸ್ಟ್ ಅನಿಸಿದ್ದು, ಅದೇ ಇವ್ರು ಯೋಚನೆ ಮಾಡಿದ್ದಾರೆ.
ತುಂಬ ಕೆಲಸ ಮಾಡಿದ್ದಾರೆ ಇದ್ರ ಬಗ್ಗೆನೇ, ಹೌದಲ್ವಾ? ಒಟ್ಟು ವರ್ತಮಾನದಲ್ಲಿ ಏನೇನು ಆಗ್ತಿದೆ, ಒಂದು ಸಂಬಂಧಗಳ ಬಗ್ಗೆ, ತಂದೆ ಆಗ್ಬೋದು, ಮಗ ಆಗ್ಬೋದು, ಅಮ್ಮ ಆಗ್ಬೋದು, ಆಮೇಲೆ ತಾತ ಆಗ್ಬೋದು, ಅದು ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ವಯಸ್ಸಾದವರು, ಹುಡುಗರು ಇವ್ರ ಯೋಚನೆಗಳು ಹೆಂಗಿರ್ತವೆ, ವಯಸ್ಸಾದವ್ರ ಬಗ್ಗೆ ಹೆಂಗಿರ್ತದೆ, ಅದು ನಿಜವಾಗ್ಲೂ ಅಪ್ಪನ ಅಲ್ವಾ, ಹೌದಾ, ಆದರೆ ಅಪ್ಪನ, ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳನ್ನು ಹೇಳ್ತಾ ಒಂದು ವಾಸ್ತವಕ್ಕೆ ತುಂಬ ಟಚ್ ಮಾಡಿಸ್ತಾರೆ. ಅಂದರೆ ಇಲ್ಲಾಗೋಂಥ ಅದನ್ನು ನೀವು ನೋಡಿರ್ತೀರ. ಎಲ್ಲರಿಗೂ ಮೋಸ್ಟ್ಲಿ ಹಳ್ಳಿ ಆಗ್ಬೋದು ಅಥವಾ ಸಿಟಿ ಆಗ್ಬೋದು, ಎಲ್ಲೇ ಆಗ್ಬೋದು, ಎಲ್ಲರಿಗೂ ಅದು ಪಟ್ಟಂತ ರಿಲೇಟ್ ಆಗ್ತದೆ. ಆ ಥರದ್ದೆಲ್ಲ ಕೆಲಸ ಮಾಡ್ಕೊಂಡು ಬಂದಾಗ ನಮಗೆ ಏನಾಯಿತು, ಇವ್ರು ಯೋಚನೆ ಮಾಡಿದ್ದಾರೆ, ಯಾವುದೋ ಕೊರಿಯನ್ ಸಿನಿಮಾನೋ ಇರಾನಿ ಸಿನಿಮಾನೋ ಸುಮ್ಮನೆ ಅಂಬಕ್ ಮಾಡಿಬಿಟ್ಟು ಹಂಗೆ ಮಾಡ್ತಾರೆ. ನಮ್ಗೆ ಏನು ಹಿಂಗೆ ಯೋಚನೆ ಮಾಡ್ಬಿಟ್ಟಾರಲ್ಲ ಅಂದ್ಕೊಂಡು ನೋಡಂತಡಿ ಅಂತ ನಾವು ಅದು ಹಂಗೆ ಅನ್ನಿಸ್ಲೇ ಇಲ್ಲ. ತುಂಬ ಇಲ್ಲಿಗೆ ಅಂಟ್ಕೊಂಡಿತ್ತು ಅದು. ಅಂದರೆ ನಿಮಗೆ ಇನ್ನೊಂದು ಈ ಕಥೆನ ಹೌದಪ್ಪ, ಇದು ಕಂಟೆಂಟ್ ಬೇಸ್ಡು ತುಂಬ ಇಂಟೆನ್ಸಿಟಿ ಇರೋ ಸಿನಿಮಾ. ನನಗೆ ಪ್ರಣಾಮ ಒಪ್ಕೊಂಡ ತಕ್ಷಣ ನನಗೆ ಈಗಿನ ಅಂದರೆ ನೀನು ಹೇಳ್ದಲ್ಲ ಫಸ್ಟ್ಗೆ ಫೈಟು, ಸಾಂಗು, ಸುಮಾರೊಂದು 24 ಫ್ಲೋರಿಂದ ಜಂಪ್ ಬೇಕು, ಆಮೇಲೆ 9 ಸಮ್ಮರ್ ಸಾಲ್ಟ್ ಹಂಗೆ ಬಂದು ಲ್ಯಾಂಡ ಡುಮ್ ಅಂತ ಹಂಗೆ ಫ್ಲೇಮ್ ಎದಳಬೇಕು, ಲುಕ್ ಟಕ್ ಟಿಕ್ ಅಂತ ಮಾಡಬೇಕು. ಈ ಥರದ್ದೊಂದು ಆ ಥರದ್ದು ಅಂದರೆ ಅದು ತಪ್ಪು ಅಂತಲ್ಲ, ಕಮರ್ಷಿಯಲ್ ಅದೇನೋ ಒಂದು ಕಮರ್ಷಿಯಲ್ ಬಿಲ್ಡಪ್ ಇದೆಯಲ್ಲ ಅದೆಲ್ಲನೂ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ಆ್ಯಕ್ಟ್ ಮಾಡಬೇಕು, ಆ್ಯಕ್ಟಿಂಗ್ಗೆ ಸ್ಕೋಪ್ ಇರೋವಂಥದ್ದು, ಅದು ಪರ್ಫಾರ್ಮೆನ್ಸಿಗೆ ಸಂಬಂಧಪಟ್ಟಿದ್ದು. ನಮಗೆ ಈಗ ಎಲ್ಲೋ ಒಂದು ಸುಮ್ಮನೆ ನೋಡ್ತಾ ಇರ್ತೀವಲ್ಲ, ನೋಡಿದಾಗ ಒಂದು ನ್ಯೂಕ್ಲಿಯರು ಎಫೆಕ್ಟ್ ಆದಮೇಲೆ ಒಂದು ಭೂಮಿ ಹೆಂಗಾಗುತ್ತಲ್ಲ ಆ ಥರದ ಎಂಟ್ರಿ ಇರುತ್ತೆ, ಇರೋದು ಡೈನೋಸರ್ ಎಂಟ್ರಿ ಇರ್ತದೆ, ಡಮ್ 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 ಅಂತ. ಪರೀಕ್ಷೆ ಮುಂದಿನ ಪೀಳಿಗೆಯ ನಾಯಕ ನಟರೇ, ನಿಮ್ಮೆಲ್ಲರಿಗೂ ಒಂದು ಪರೀಕ್ಷೆನಪ್ಪ. ಇಲ್ಲೇನೋ ನಮ್ಮ ಕನ್ನಡ ಸಿನಿಮಾದ್ದೆ, ಬೇರೆ ಏನಲ್ಲ, ಕನ್ನಡ ಸಿನಿಮಾದ್ದೆ ನೋಡೋಣ. ಎಷ್ಟೇ ಸಿನಿಮಾ ಮನೇಲಿ ಕೂತ್ಕೊಂಡು ನೋಡಿದ್ದೀರಾ, ಕರೋನಾ ಟೈಮಲ್ಲಿ ಏನೇನು ನೋಡಿದ್ದೀರಾ ಎಲ್ಲ ಕೇಳ್ಬಿಡ್ತೀವಿ. ಈ ಯಾವ ಸಿನಿಮಾದು ಸಾಧ್ಯವಾರೆ ಪ್ರಯತ್ನ ಮಾಡ್ಕೊಂಡು ನೋಡಿರ್ತೀರ, ನೀವೆಲ್ಲ ಗೊತ್ತಿರ್ತದೆ. ಒನ್ ಡೇದಾಗ ಹೇಳ್ಬಿಟ್ರಪ್ಪ ನೋಡೋಣ. ನೀವು ಒಂದು ಹೆಲ್ಪ್ ಮಾಡ್ತೀರಲ್ಲ, 300-400+ ಸಿನಿಮಾ ಮಾಡಿದ್ದೀರಾ ಸರ್, ನೀವೊಂದು ಸ್ವಲ್ಪ ನಮಗೆ ನಾನು ಗ್ಯಾರಂಟಿ ಹೇಳ್ತೀನಿ. ನಮ್ಮ ಪೀಳಿಗೆ ಅದಲ್ಲ ಸಿನಿಮಾಗಳಿವು, ನಿಮ್ದು ಯಾವುದೂ ಇಲ್ಲ. ಇನ್ನು ಈ ಪಾಪ ಎಲ್ಲಿ 2-3 ಮಾಡಿ ಹೇಳ್ಬೇಕು ನಿಮ್ಮವು. ಎಸ್ ರಾಣಾ, ಶುರು ಸ್ಟಾರ್ಟ್. ಎಸ್ ಸರ್, ನಿಮಗೆ ಕರೆಕ್ಟಾಗಿ ಅದು ಸಣ್ಣದಾಗ ಒಂದು ಇದು ಕೊಡ್ತೀನಿ. ಯೂನಿವರ್ಸಿಟಿ ಪ್ರಶ್ನೆ, ಅದು ಯೂನಿವರ್ಸಿಟಿ ಪ್ರಶ್ನೆ. ಅಳ್ಳವರಿ ಇದು ಸೂರ್ಯವಂಶದ ಐ ಥಿಂಕ್ ಇವರು ಹೇಳೋದು ಈ ಬಾತ್ಕೋಳಿಗಳನ್ನ ಇಟ್ಕೊಂಡಲ್ವಾ, ಎಲ್ಗೋತಿದ್ಯಾ ಅಂದ್ಬಿಟ್ಟು ಎಲ್ಲ ಯೂನಿವರ್ಸಿಟಿ ಸೇರಿಸ್ಬೇಡ ಎಲ್ರು ಹೋಗ್ತೀರಾ ಅಂತ ಕೇಳಿದ್ವಾಗ ಅದೇ ಎಲ್ಲ ಬಾತ್ಕೋಳಿಗೆ ಕರ್ಕೊಂಡೋಗಿ MBBS ಮಾಡಿಸಿ ಡಾಕ್ಟರ್ ಮಾಡ್ಸೋಣ ಅಂತ ಇದ್ದೀನಿ ಅಂತ. ಅದು ಎಲ್ಲ ಪೂರ್ತಿ ನಾನೇ ಕೊಟ್ಬಿಟ್ಟೆ. ನೆಕ್ಸ್ಟು ಇವಾಗ ನಮ್ಮ ಸಣ್ಣ ಪುತ್ತಣಂಗೆ ಬರೋಣ ಇವಾಗ ಅಲ್ವಾ? ಸಣ್ಣ ಪುತ್ತಣ, ಓಕೆ. ಇವಾಗ ನೋಡೋಣ ಪ್ರಣಮ್ಗೆ ಡ್ಯಾಡಿ ಬೆಸ್ಟ್ ಫ್ರೆಂಡ್ ಇವರು, ಹೌದಲ್ವಾ? ನೋಡೋಣ ಏನು ಮಾಡ್ತೀರಂತ. ಡ್ಯಾಡಿ ಬೆಸ್ಟ್ ಫ್ರೆಂಡ್ ಅಂದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಅವಿನಾಶ್ ಅಂಕಲ್ ಅಂತ. ಆಮೇಲೆ ಇದು ನೋಡಿದಾಗ ಎಲ್ಲರಿಗೂ ಗೊತ್ತಿರುತ್ತೆ ಡೈಲಾಗ್ ಇದು. ಹೇಳಿ ನೋಡೋಣ ಏನಂತೆ. ಇಲ್ಲಿದೆ ಒಂದು ಸಮಸ್ಯೆ ಇದೆ. ಸರ್ ಸಮಸ್ಯೆ ಇದೆ, ಇಲ್ಲಿ ಒಂದು ಸಮಸ್ಯೆ ಇದೆ. ಎಸ್ ರಾಣಾ ಅವರೇ, ಎಸ್ ಸರ್. ಈಗ ಕೆಲವು ಪ್ರಶ್ನೆಗಳು ಆ ಥರ. ಓಕೆ, ರಾಣಾ ಅವರು ಈಗ ಹೀರೋ ಆಗಿದ್ದಾರೆ. ನಿಮಗೆ ಮಾಸ್ ಇರೋನೋ, ಲವರ್ ಇರೋನೋ, ಯಾವ ಥರ ಇರಬೇಕಂತ? ಸರ್ ಪಟಾಪಟ ಹೇಳ್ಬೇಕಲ್ಲ, ಅದಕ್ಕೆ ಮಾಸ್ ಅಂತ ಹೇಳ್ಬಿಡ್ತೀನಿ. ಹಂಗಾರೆ ಕ್ಲಾಸ್ ಬೇಡ. ಆಯಿತು, ನೆಕ್ಸ್ಟು ಈಗ ಒಂದು ಕಥೆನ ಸೆಲೆಕ್ಟ್ ಮಾಡ್ತೀರಾ, ಅದು ಸ್ಕ್ರಿಪ್ಟ್ ನೋಟ್ ಮಾಡ್ಕೊತೀರಾ, ಅದು ಕ್ಯಾರೆಕ್ಟರ್ ನೋಟ್ ಮಾಡ್ಕೊತೀರಾ, ಅಥವಾ ಮ್ಯೂಸಿಕ್ ನಿಮ್ಮ ಬಾಂಗೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಮಾಡ್ತಾರೆ ಮ್ಯೂಸಿಕ್ಗಳೆಲ್ಲ. ಹಂಗೆ ಮ್ಯೂಸಿಕ್ ಸಖತ್ತಾಗಿದೆಯಪ್ಪ, ಬರೀ ಮ್ಯೂಸಿಕ್ಗೋಸ್ಕರ ಮಾಡ್ಬಿಡೋಣ ಮಾಡ್ತೀರೋ, ಯಾವುದಕ್ಕೆ ಅಂತ ಮಾಡ್ತೀರಾ ನೀವು? ಇಲ್ಲ ಸರ್, ಮೇನ್ಲಿ ಸ್ಕ್ರಿಪ್ಟ್ ಫಸ್ಟು. ಸೂಪರ್, ವೆರಿ ಗುಡ್. ಈಗ ಒಂದೇ ಒಂದು ಕೆಟ್ಟ ಅಭ್ಯಾಸನಪ್ಪ. ಒಂದು ಕೆಟ್ಟ ಅಭ್ಯಾಸ ಏನು ನಿನ್ನಲ್ಲಿ? ನನ್ನಲ್ಲ, ಇದರಲ್ಲಿ ಇದ್ರಾಗೋ ಅದೇ ಬೆಳಿಗ್ಗೆ ಲೇಟಾಗಿ ಎದ್ದಿರ್ತೀಯಾ ಅಥವಾ ಲೂಜಲ್ಲಿ ಹಂಗೆ ಬಂದ್ಬಿಡ್ತೀಯಾ, ಏನು ಮಾಡ್ತೀಯಾ? ಹೌದು ಸರ್, ಅಂದರೆ ನಂದು ಐ ಥಿಂಕ್ ಟೈಮ್ ಸೆನ್ಸ್ ವೈಸ್ ಒಂಚೂರು ಹೊಡಿತಾ ಇದೆ. ಅದು ಸ್ವಲ್ಪ ಲೇಟೆಸ್ಟ್ ಆಗಿದೆಯಲ್ಲ, ಅಂದರೆ ಅಷ್ಟೊಂದಿಲ್ಲ, ಬಟ್ ಓಕೆ, ಸ್ವಲ್ಪ ಅದನ್ನ ಒಂಚೂರು ಸರಿಪಡಿಸ್ಕೊಬೇಕು ಅಲ್ವಾ? ಒಂದೇ ಒಂದಪ್ಪ, ಹೌದಪ್ಪ, ನಮ್ಮ ಅಕ್ಕನಿಂದ ನಾನು ಇದನ್ನು ಕಲ್ತ್ಕೋಬೇಕಲ್ಲ, ಸುಮಾರು ಕಲ್ತ್ಕೋಬೇಕು. ಅದೇ ಸರ್,
ಸೇಮ್ ಟೈಮು ಇಬ್ರಿಗೂ ಒಂದೇ ಪ್ರಾಬ್ಲಮ್ ಇಲ್ಲ ಅವ್ರು ಪರ್ಫೆಕ್ಟ್ ಆಗಿದ್ದಾರೆ. ಹೌದು ನನಗೆ ಅದೇ ಏನಪ್ಪ ನಂಗೆ ಅಂದ್ಬಿಟ್ರಲ್ಲ ಅಂದ್ಬಿಟ್ಟು ಅವ್ರು ಅಷ್ಟು ಪರ್ಫೆಕ್ಟ್ ಆಗಿದೆ, ಅವ್ರ ಹತ್ರ ಅದು ಕಲಿಬೇಕು ಸರ್ ನಾನು. ಹೌದು ಆಮೇಲೆ ಸಖತ್ ಫಾಸ್ಟು ತುಂಬ ಫಾಸ್ಟ್, ಮಾಡೋರು ತುಂಬ ಫಾಸ್ಟು, ಪರ್ಫೆಕ್ಟಾಗಿ ಮಾಡ್ತಾರೆ ಅದೆಲ್ಲ. ಅಯ್ಯೋ ನಾನು ಯಾವಾಗಮ್ಮ ನೋಡ್ಕೊಂಡೆ ನೀವು ಯಾವಾಗ ನೋಡ್ಕೊಂಡೆ ಅಂದ್ಬಿಟ್ಟು ಅಯ್ಯೋ ರಾಮ್ನೆ ಅಂತ ಅನ್ಸ್ಬಿಡೋದು ನನಗೆ ಸಖತ್ ಫಾಸ್ಟು. ಹೌದು ಇದೇ ಮಾಡ್ತಿರ್ಲಿಲ್ಲ ಆಯ್ತಾ. ಒಂದು ಇದು ಅಂದರೆ ಈಗೇನು ಅರ್ಥ ಯಾವುದು ಇದು ಮಾತಾಡಬಾರ್ದು ಅಂತಾನೆ ಒಂದು ಮಾಡದೇ ಇರೋ ಕೆಲಸ ಹೀರೋ ಆಗಿ. ಹಾಂ ಕನ್ನಡಕ್ಕೆ ಮಾಡ್ಕೊಳ್ಳಿ ನೀವು ಕನ್ನಡಕ್ಕೆ ಹೇಳಿ 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 ಅಂಥದ್ದು ಏನಿಲ್ಲ ಸರ್. ಇಲ್ಲಲ್ಲ ಹೌದು ಇದು ತುಂಬ ಅರ್ಲಿ ಆಗ್ಬಿಡುತ್ತೆ ಪ್ರಶ್ನೆ. ತುಂಬ ಅರ್ಲಿ ಆಗ್ಬಿಡುತ್ತೆ ಪ್ರಶ್ನೆ. ಹೌದು ಹೌದು. ಇನ್ನೂ ಸ್ವಲ್ಪ ಇನ್ನೊಂದೇನಂದ್ರೆ ಸಿನಿಮಾ ಆದಮೇಲೆ ಆವಾಗ ಕರೆಕ್ಟ್. ಇವಾಗ ನೆಕ್ಸ್ಟು ನಮ್ಮ ಸನ ಮುತ್ತಣ್ಣ ನಾಯಕನಿಗೆ ನಾವು ಕೇಳ್ತಿದ್ದೀವಿ. ಈಗ ಫೈಟಾ ರೊಮ್ಯಾನ್ಸ್? ರೊಮ್ಯಾನ್ಸ್ ಮಾಡಿದ್ದೀವಿ ಸರ್, ನೆಕ್ಸ್ಟ್ ಫೈಟ್. ಫೈಟ್ ವೆರಿ ಗುಡ್ ವೆರಿ ಗುಡ್. ಫಸ್ಟ್ ಸಿನಿಮಾಲಂತೂ ತುಂಬ ರೊಮ್ಯಾನ್ಸ್ ಮಾಡಿದ್ದೀವಿ. ಒನ್ ಬಿಗ್ಗೆಸ್ಟ್ ಲೈ ಯು ಹ್ಯಾವ್ ಮೇಡ್ ಯುವರ್ ಫಾದರ್ ಆ್ಯಂಡ್ ಬ್ರದರ್ ಬಿಲೀವ್. ಯಾವುದು ನಂಬಿಸಿರೋದು? ತಲೆ ಮೇಲೆ ನೋಡಿದಾಗ ಯಾರಿಗೆ ಒಂದು ಸುಳ್ಳು ಇಬ್ಬರಿಗೆ ಯಾವ್ದು ಸುಳ್ಳು ಹೇಳ್ತೀರಾ? ಹೇಳ್ತಾ ಇರ್ತೀರಾ? ಇಲ್ಲ ಸುಳ್ಳಂತೂ ಇದ್ದೇ ಇರ್ತಾರೆ. ಬೇನೆ ಬರ್ತೀವಿ ಮನೆಗೆ ಅಂದ್ಬಿಟ್ಟು ತುಂಬ ಲೇಟ್ ಬರ್ತೀವಿ. ಅದು ಮಾಮೂಲು. ಅದು ಮಾಮೂಲು ಅಂತದ್ದೇ ಸರ್. ನಿಮಗೂ ಗೊತ್ತು, ನೀವು ನೋಡಿ ಅಪ್ಪನ ಜೊತೆ ಎಲ್ಲ ಫ್ರೆಂಡ್ಸ್ ತರ ಇದೀವಿ, ನಾನು ಅಣ್ಣ ಎಲ್ಲರೂ. ಹೌದೌದು. ಸೀಕ್ರೆಟ್ಸ್ ಅಪ್ಪನೂ ಫ್ರೆಂಡ್ ಅಮ್ಮನೂ ಫ್ರೆಂಡ್. ಹೌದು ಸೀಕ್ರೆಟ್ಸ್ ಏನೂ ಇಲ್ಲ, ಬಟ್ ಅದೇ ಈ ಥರದ್ದು ಸಣ್ಣ ಪುಟ್ಟ ಸರ್, ಅಷ್ಟೇ ದೊಡ್ಡದೇನಿಲ್ಲ. ಅಲ್ವಾ ದೊಡ್ಡದು ನಂಗಿಲ್ಲ ಆ ಥರ ಇಲ್ಲ, ಆ ಥರದ್ದು ವೆರಿ ಗುಡ್ ವೆರಿ ಗುಡ್. ಆಮೇಲೆ ಒಂದು ಇಬ್ಬರಿಗೂ ಪ್ರಜ್ವಲ್ಗೂ ಮತ್ತೆ ನಿನಗೂ ಏನು ಒಂದು ಒಂದು ಕಾಮನ್ ಆದಂಥ ಒಂದು ಸಾಮ್ಯ ಇಬ್ಬರಿಗೂ? ಹೌದಪ್ಪ ಅಂದ್ರೆ ಸಮಯನ ಅಥವಾ ಏನು ನಮ್ಮ ಮಧ್ಯ ಏನಿದೆ ಇಬ್ರದ್ದು? ಹೌದಪ್ಪ ಕಾಮನ್ ಆಗಿ ಇವ್ರಿಬ್ರಿಗೂ ಇದು ಇಬ್ರಿಗೂ ಕಾಮನ್ ಆಗಿ ಇದ್ದೇ ಇರುತ್ತೆ ಅಂತ. ಅಲ್ಲ ಸಿನಿಮಾ ಪ್ರಕಾರ ಬಂದ್ರೆ ದೇವರಾಜು ಸನ್ ಆಫ್ ಅದು ತುಂಬಾ ಕಾಮನ್ ಸರ್. ಅದು ಡ್ಯಾನ್ಸ್ ಅನ್ಸುತ್ತೆ ಸರ್. ಡ್ಯಾನ್ಸ್ ಅಲ್ವಾ? ಡ್ಯಾನ್ಸ್ ಸಿನಿಮಾ ಡ್ಯಾನ್ಸ್ ಇದ್ದೇ ಇರುತ್ತೆ ಇಬ್ಬರಿಗೂ. ಡ್ಯಾನ್ಸ್. ಎಸ್ ಎಸ್ ಎಸ್. ಒಂದು ಒಂದು ಈ ರೋಲ್ ಮಾಡ್ಬೇಕಪ್ಪ ಅಂದರೆ ಅಪ್ಪಂದು ಯಾವ ಸಿನಿಮಾದಿಂದ ಮಾಡಬೇಕು ಅಂತ? ಹುಲಿಯಾ ನನಗೆ ಅಣ್ಣಗೆ ಇಬ್ಬರಿಗೂ. ಹೌದಾ? ಹುಲಿಯಾ ಅಂದ್ರೆ ಹುಚ್ಚು ನಮಗೆ. ಅಯ್ಯೋ ನಾವು ಅದನ್ನು 1990 ಕಾಣುತ್ತೆ ಮೈಸೂರಲ್ಲಿ ಶಾಂತಲಾ ಥಿಯೇಟರ್ಗೆ ಹೋಗಿ ನೋಡಿದ್ದೆ. ಹೌದು ಸ್ತಬ್ಧ ಒಂಥರ ಹಂಗೆ ಒಂಥರ ಹಿಂಗೆ ಸೈಲೆಂಟಾಗಿ ಹಿಂಗೆ ನೋಡ್ತಾರಲ್ಲ ಹಂಗೆ ನೋಡಿದ್ದು ಸಿನಿಮಾ ನಾವು. ಆಮೇಲೆ ಒಂದು ಕ್ಯಾರೆಕ್ಟರ್ ಅನ್ನೋದು ಅಣ್ಣಂದು ಮಾಡಬೇಕು ಅಂದರೆ ಅಣ್ಣಂದು ನನಗೆ ಅರ್ಜುನ ಅಂತ ಸಿನಿಮಾ ಸರ್. ಅರ್ಜುನ ಅದು ತುಂಬಾ ಇಮೋಷನಲಿ ಡಿಸ್ಟರ್ಬ್ ಆಗೋಂಥ ಒಂದು ಕ್ಯಾರೆಕ್ಟರು. ಇವ್ರು ಮಾಡಿದ್ದಲ್ಲ ಪಿ ಸಿ ಶೇಖರ್ ಅವ್ರು ಮಾಡಿದ್ದು. ಹೌದು ಅರ್ಜುನ ಅಂತ. ಅದು ಬ್ಯೂಟಿಫುಲ್ ಸರ್. ಅದು ಒಡರೆ ಚಪ್ಪಾಳೆ ಹೇಳ್ತೀನಿ. ಇವಾಗ ನಮ್ಮ ನಾಯಕ ನಟಿ ನಮ್ಮ ಹೀರೋಯಿನಿಗೆ ಖುಷಿ ಅವ್ರಿಗೆ ಫೇವರೇಟ್ ಶಾಪಿಂಗ್ ಸ್ಪಾಟು? ಸರ್ ಆ ಥರ ಏನಿಲ್ಲ, ನಾನು ತುಂಬಾ ಜಾಸ್ತಿ ಆನ್ಲೈನ್ ಶಾಪಿಂಗ್ ಸರ್. ನಾನು ಹೊರಗಡೆ ಹೋಗಕ್ಕೆ ವಿಂಡೋ ಶಾಪಿಂಗ್ ಎಲ್ಲ ಅಷ್ಟು ಅವ್ರೇ ಕೇಳ್ಬಿಟ್ರಲ್ಲ ಹೇಳ್ಬಿಡಿ. ಇನ್ನು ವೈಫು ಒಂದು 3 ವರ್ಷ ಸರ್ವಿಸು. ಆರ್ಟಿಸ್ಟ್ಗೆ ಸೀನಿಯರ್ ಅಂದ್ರೆ ಆರ್ಟಿಸ್ಟೇ ಸೀನಿಯರ್. ಹೌದು ಹೌದು ಅಲ್ವಾ? ಇನ್ನು ಮದರ್ ಕೂಡ ತುಂಬಾ ಜೂನಿಯರ್, ಸಬ್ ಜೂನಿಯರ್. 6 years ಆಲ್ಮೋಸ್ಟ್ 8 years ಜೂನಿಯರ್. ಆದ್ರೂ ಹೇಳಿ ನೋಡವ ಕೇಳಿ ಏನ್ ಹೇಳ್ತೀರಿ ನೋಡಿ. ಏನ್ ಕಷ್ಟ ಆಗಿಷ್ಟ ಅಂತ ಏನಿಲ್ಲ, ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀನಿ. ಎಲ್ಲವೂ ಎಂಜಾಯ್ ಮಾಡ್ಬೇಕು, ಎಲ್ಲಾನು ಆರಾಮಾಗೆ. ಸೀನಿಯರ್ ಆಗಿ ನೀವು ಇಷ್ಟು 3 ವೃತ್ತಿ ನಿಮ್ದು, ತಾಯಿ, ಆಮೇಲಿಂದ ಇನ್ನೊಂದೇನಪ್ಪ ಸಂಸಾರಸ್ಥರು, ಹೆಂಡತಿ, ಆಮೇಲೆ ನಟಿ. ಇದ್ರಲ್ಲಿ ನಟಿನೇ ನೀವು ಸೀನಿಯರ್ ಹೌದಲ್ವಾ? ಏನಿಸುತ್ತೆ ಕೆಲಸ ಮಾಡ್ತಾ 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 ನನ್ನ ದೃಷ್ಟಿಲಿ ನೀವು ಇಷ್ಟು ಒಂಥರ ಅಂದರೆ ನಿಮಗೆ ಇದು ಪುರುಷ ಸಮಾಜ ಹೌದಲ್ವಾ? ನಿಮ್ಗೆ ಆ ಥರದ್ದು ಅಂದ್ರೆ ಈಗ ನಮ್ಗೆ ಹೀರೋಯಿನ್ಗಳು ಅಂತಾನೆ ನಿಮ್ಗೆ ಅಂತ ಬಂದಿದ್ದು. ಅದು ಬಿಟ್ಟು ನಿಮ್ಗೆ ಪಟ್ಟಕ್ಕೆ ಅಂದ್ಬಿಟ್ಟು ನಿಮ್ಗೆ ಎಲ್ಲರನ್ನು ಮೆಚ್ಚುವಂತ ಒಂದು ಸಿನಿಮಾ ಅಂತ ಸಿಕ್ಬಿಡ್ತು. ಈಗ ಆ ಥರದ್ದು ಇದು ಅಯ್ಯನ ಮನೆಯೂ ತುಂಬಾ ಚೆನ್ನಾಗಿ ಆಕ್ಟ್ ಮಾಡುವಂಥದ್ದು ಸಿಕ್ಕಿದೆ. ಏನನ್ಸುತ್ತೆ ನಿಮ್ಗೆ? ಅಂದ್ರೆ ನನ್ನ ಪುಣ್ಯ ಸರ್ ಅದು. ಆ ಥರ ಸ್ಕ್ರಿಪ್ಟ್ಸ್ಗಳು ನನ್ನ ಹುಡ್ಕೊಂಡು ಬರ್ತಾ ಇದೆ. ಮತ್ತೆ ಮೇಕರ್ಸ್ಗೆನೆ ಅದು ಗೊತ್ತಾಗ್ತಾ ಇದೆ, ಏನಾರ ಬರೀ ಡಾನ್ಸು ಸಿಂಗಿಂಗ್ ಇದ್ರೆ ಅವ್ರು ನನ್ನ ಚೂಸೇ ಮಾಡಲ್ಲ, ಅವರೇ ಡಿಸಿಷನ್ ತಗೋತಾರೆ. ಅದನ್ನು ತುಂಬಾ ನಿಮ್ಗೆ ಎಕ್ಕೊಂಡು ಹೋಗುತ್ತಾ? ನಮ್ಗೆಲ್ಲ ಒಂಥರ ಯಾರೋ ಹೇಳೋದು, ಈಗ ಡ್ಯಾನ್ಸು ಮತ್ತೆ ಫೈಟಿಂಗ್ ಇದೆಯಲ್ಲ,
ಅದು ಅದು ಒಂಥರ ಅದು ಬೇರೆ ಥರದ ಕ್ರೇಜ್ ಕೊಡ್ತಾ ಇದೆ ಹೌದು ಅದೇನೇ ನಾನು ಹೇಳ್ತಾ ಇರೋದು. ಈಗ ಮುಂಚೆ ಎಲ್ಲ ಹೀರೋಯಿನ್ಸ್ ಅಂದರೆ ಅದೇ ಕೆಲವು ಸಿನಿಮಾದಲ್ಲಿ ಸಿಕ್ಕಾಪಟ್ಟೆ ಅಂದರೆ ಬರೀ ಹೀರೋಯಿನ್ಸ್ ಅಂದರೆ ಬರೀ ಒಂದು 2-3 ಸಾಂಗ್ ಇರುತ್ತೆ, ಅದಾದಮೇಲೆ ಒಂದು ಸ್ವಲ್ಪ ಬ್ಯೂಟಿ ಶಾರ್ಟ್ಸ್ ಅದು ತೋರಿಸ್ಬಿಟ್ಟು ಹೋಗ್ಬಿಡೋದು ಕಳಿಸ್ಬಿಡೋದು ಅಷ್ಟೇ ಮಾಡ್ತಾಯಿದ್ರು. ಸೊ ಆ ಥರದ ಸಿನಿಮಾ ಇದುವರೆಗೂ ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಆ ಥರ ಸಿನಿಮಾ ಅದೇ ಇವ್ರು ಚೂಸ್ ಮಾಡಿರೋ ಕೆಲಸ ಎಲ್ಲಾನು ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಮಾಡಿರೋದು. ಸೋ ನೈಸ್. ಒಬ್ರಿಗಿಂತ ಒಬ್ರಿಗೆ ಏನೋ ಮಾಡ್ಬಿಟ್ಟಿರ್ತಾರೆ, ಅವತ್ತೇನ್ ಮಾಡಿರ್ತಾರಲ್ಲ ಅದು ನೆನಪಲ್ಲಿ ಇರುತ್ತೆ. ಹೌದು ಫೈಟ್ದು ಅಷ್ಟೇ. ಬಟ್ ಆ ಥರದ್ದು ಬಂದ್ರೂ ನಾನು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅಲ್ಲ, ಬಟ್ ಕೊನೆಗೆ ನಮ್ಮ ಸಿನಿಮಾ ಮಾಡಿಸಿದ್ವಲ್ಲ ಸರ್. ಮಾಡಿಸಿದೆ ಹೌದು. ನಾನು ಡಾನ್ಸ್ ಮಾಡಿಸಿದ್ರು ಎಲ್ಲ ಮಾಡಿಸಿದ್ರು, ಚೆನ್ನಾಗಿದೆ. ಇಟ್ ವಾಸ್ ಫನ್. ಸೊ ಯಾವುದು ಕಷ್ಟ ಅಂತ ಇಲ್ಲ ಸರ್, ಎಲ್ಲ ಆರಾಮಾಗೆ ಬೆಟ್ಟ ಇದ್ರು ಹಿಂಗೆ ನುಗ್ಕೊಂಡು ಹೋಗ್ಬಿಡ್ಬೋದು, ಅಷ್ಟು ಸ್ಟ್ರೆಂತ್ ಬಂದಿದೆ ಈಗ. ವೆರಿ ಗುಡ್. ಒಂದು ಒಳ್ಳೆ ಅಭ್ಯಾಸ ನಿಮ್ಮ ಹತ್ರ? ಒಂದು ಒಳ್ಳೆ ಅಭ್ಯಾಸನಾ? ಏನು ಅಭ್ಯಾಸ ಸರ್? ಯಾರು ಬಂದ್ರೂ ನಕ್ಕೊಂಡು ಮಾತಾಡಿ ಅವ್ರನ್ನ ಖುಷಿಯಾಗಿ, ದಟ್ ಈಸ್ ಒನ್ ಹ್ಯಾಬಿಟ್ ನವಿನಲ್ಲಿದೆ. ಒಳ್ಳೇದು. ಒಂದು ನಿಮ್ಮಿಂದ ಕಲಿಲೇಬಾರ್ದಪ್ಪ. ಐ ಥಿಂಕ್ ಈ ನನಗೆ ಸಿಕ್ಕಾಪಟ್ಟೆ ಪೆಟ್ ಫಿಯರ್ ಇದೆ ಸರ್. ನಾಯಿ ಬೆಕ್ಕು ಬಂದ್ರೆ ಓಡೋಗ್ತಾ ಇರ್ತೀನಿ. ಇಲ್ಲಿ ಏನೇ ಬಂದ್ರು ಇನ್ಸೆಕ್ಟ್ಸ್, ಕಾಕ್ರೋಚ್, ಇದು ಜಿರ್ಲೆ, ಏನೇ ಬಂದ್ರು ಲೈಕ್ ಬಿ ರನ್ನಿಂಗ್. ಬಟ್ ಪೆಟ್ ಐ ಆಮ್ ನಾಟ್ ಪೆಟ್ ಫ್ರೆಂಡ್ಲಿ. ನನ್ನ ಮನೇಲೂ ಹೇಳ್ತಾ ಇರ್ತಾರೆ, ನಿಂಗೆ ಯಾವ್ದಾರ ನಾಯಿ ಅಥವಾ ಬೆಕ್ಕಿರೋದು ಯಾವ್ದಾರ ಸಿನಿಮಾ ಬಂದು ಇಷ್ಟು ರೆನ್ಯುಮರೇಷನ್ ಇದೆ ನಿಮಗೆ, ಮಾಡ್ತೀರಾ ಅಂದರೆ ಏನು ಮಾಡ್ತೀಯದ ಅಮ್ಮ? ನಾನು ಮಾಡಲ್ಲ. ಅಥವಾ ಮೇ ಬಿ ನಾನು ಅದಕ್ಕೆ ಅಡ್ಜಸ್ಟ್ ಆಗಬಹುದು, ಬಟ್ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ದಟ್ ಈಸ್ ಲೈಕ್ ಐ ಹ್ಯಾವ್ ಅ ಫಿಯರ್. ಅದು ಬೇಡ ಅಂತ. ದಟ್ ಇಸ್ ಅ ಕೆಟ್ಟ ಅಭ್ಯಾಸ. ಹಾವಿಂದು ಮುಟ್ಟಕ್ಕೆ ಆಗಲ್ಲ ಹಾವು. ನನಗೂ ಅಷ್ಟೇ, ಆಗಿಲ್ಲ ಹಾವು ಮುಟ್ಟ ಕಾಮನ್ ಅನ್ಸುತ್ತೆ ಸರ್ ಅದು. ಏನೋ ಹಿಂಗಲ್ಲ, ಕೆಲವರು ಇಲ್ಲ ತುಂಬ ಚೆನ್ನಾಗಿ ಇಟ್ಕೊತಾರೆ. ಅಣ್ಣ ನಿಜವಾಗ್ಲು ಯಾರಾದ್ರೂ ಮನೇಲೆಲ್ಲ ಇಟ್ಕೊಂಡ್ರೆ ಸುಮ್ಮನೆ ಹಿಂಗೆ ತೊಗೊಂಡ್ಬಿಡ್ತಾನೆ ಅಣ್ಣ, ನಿಜವಲ್ಲೂ. ಆರಾಮಾಗಿ ಇಟ್ಕೊ, ಬರಲ್ಲ ಬೇಡ ನಾನು ನೋಡ್ತಾ ಇರ್ತೀನಿ. ನನಗೆ ಅದ್ರದ್ದು ಅಣ್ಣಂಗೆ ಬ್ರೀದಿಂಗ್ ಭಯನೇ ಇಲ್ಲ ಆ ಥರ. ನನಗೆ ಇನ್ನೂ ಈ ನೆನ್ನೆ ಮುಟ್ದಂಗಿದೆ ಅದ್ರ ಬ್ರೀದಿಂಗ್. ನಿಮ್ಗೆ ಯಾವುದು ಆ ಥರ ಸಿನಿಮಾನೇ ಬಂದಿಲ್ಲ ಸರ್? ಬಂದರೂ ಮಾಡಲ್ಲ, ಆಗೋದೇ ಇಲ್ಲ. ಡಮ್ಮಿ ಮಾಡ್ಕೊಳ್ಳಿ, CG ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತೀನಿ ನಾನು. ಅದನ್ನ ಇಟ್ಕೊಂಡು ನಾನು ಮಾಡೋದು, ಇಲ್ಲ ಮುತ್ತೆಲ್ಲ ಇಕ್ಬಿಡ್ಬೋದು. ಅದು ಒರಿಜಿನಲಾಗಿ ಇಟ್ಕೊಳ್ಳೋಕೆ ಅದ್ರ ಬ್ರೀದಿಂಗ್ ಹೆಂಗೆ ಗೊತ್ತಾ, ವಿಚಿತ್ರವಾಗಿರ್ತದೆ ಅದ್ರ ಬ್ರೀದಿಂಗು. ನನಗೆ ಇನ್ನೂ ಮರೆಯೋಕ್ಕಾಗಲ್ಲ ಅದ್ರ ಬ್ರೀದಿಂಗು. ಹಾವು ಮಾತ್ರ, ಹಾವು ಪ್ರಾಣಿಗಳು ಅದರಲ್ಲಿ ನನಗೊಂದು ಈ ಚಿಂಪಾಂಜಿ ಆ್ಯಕ್ಟ್ ಮಾಡಿದ್ದು ನಾವು ಸೌಂದರ್ಯ ಜಗದೀಶ್ ಅವರ ಮಗ. ಅವನು ಅಲ್ಲೆಲ್ಲ ಇದಕ್ಕೆ ಎಂಥದಪ್ಪ ಕಾಂಬೋಡಿಯಾದೊಳಗೆ ಮಾಡಿದ್ವಿ ಆ ಚಿಂಪಾಂಜಿದು. ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅದು, ಪ್ರಾಣಿ ಜೊತೆ ಆ್ಯಕ್ಟ್ ಮಾಡೋದು. ಹೌದು, ಅದು ಮೂಡ್ ಹೆಂಗೆ ಚೇಂಜ್ ಆಗುತ್ತೆ ಹೇಳೋಕ್ಕಾಗಲ್ಲ. ಹೌದು, ನಾನು ಎಷ್ಟು ಸತಿ ನಾನು ಅನ್ಕೋತೀನಿ ಸರ್ ಹೋಗಿ ಮುಟ್ಟಬೇಕು ಅದನ್ನ ಅಂತ. ನಾನಂತ ನಂಬೋದೇ ಇಲ್ಲ ಪಾಪ. ನಾನು ಆಗದೆ ಏನು ಆನೇನಾಗ್ಬೋದು, ಈ ಪ್ರಾಣಿಗಳಾಗ್ಬೋದು, ನಾನು ನಂಬೋದೇ ಇಲ್ಲ ಸರ್. ಅದ್ರ ತಲೆಯಲ್ಲಿ ಏನು ಯಾರಿಗೆ ಗೊತ್ತು? ಅವ್ನು ಹೇಳ್ಬೋದು ಹೆಂಗೆ ನಂಬ್ತೀರ? ನಾವೇ ನೋಡಿದ್ದೀವಿ ಆ ಬ್ಯಾಂಕಾಕಲ್ಲಿ ಯಾವುದೋ ಶೂಟಿಂಗ್ ಹೋಗಿದ್ದೀವಿ, ಹಾವು ಹಾಕ್ಕೊಳ್ಳಿ ಅಂತಂದ್ರೆ ನಾನು ನಮ್ಮ ಏನು ಬೇಡ, ಈ ವೀಸಾ ಇಲ್ಲೇ ಕ್ಯಾನ್ಸಲ್ ಮಾಡಿ ಹಿಂಗೆ ಹೊಂಟೋಗ್ತೀನಿ, ಬೇಡ ಬೇಡ. ಹಾಕೋತಾರೆ. ಒಬ್ಬ ನೋಡಿದ್ರೆ ತುಪ್ಪಕ್ಕೊಂದು ಬಿದ್ದೋದ, ಅಲ್ಲಿ ಹಂಗೆ ಕೋಪ ಬಂದು ಹಂಗೆ ಮುರಿದು ಬಿಡ್ತಾವಂದು. ಅದು ಏನು ಗೊತ್ತಿಲ್ಲ ನಿಮಗೆ? ಈಗ ಮನೆ ಇದು ಆನೆ ನೋಡಿ ಕೇರಳದಲ್ಲಿ ಯಾರು ಒದ್ಬಿಟ್ಟಿದ್ದಾರೆ. ಹೌದು. ಹಾಗಾದ್ರೆ ನಂದು ಒಳ್ಳೆ ಕೆಟ್ಟ ಬುದ್ಧಿ, ಒಳ್ಳೆ ಬುದ್ಧಿ. ಅಭ್ಯಾಸ ಏನಲ್ಲ ಅದು. ಇನ್ನೊಂದು ಬಿಗ್ಗೆಸ್ಟ್ ರಿಸ್ಕು ಇನ್ ಯುವರ್ ಲೈಫು ಯಾವ್ದು ತೊಗೊಂಡಿದ್ದು? ಸಿನಿಮಾಗೆ ಬಂದಿದ್ದ ಡುಬಾಕ್ ಹಾಕ್ಬಿಟ್ಟು? ಆ ಥರ ಏನಿಲ್ಲ, ಆ ಥರ ಏನಿಲ್ಲ. ಏನು ಅಷ್ಟೊಂದು ಸಾಹಸ ಎಲ್ಲ ಏನು ಪಟ್ಟಿಲ್ಲ. ಏನೂ ಇಲ್ಲ. ಓಕೆ, ವೆರಿ ಗುಡ್. ಕೇಳಿಸ್ಕೊಂಡ್ರಲ್ಲ? ಈಗ ನಮ್ಮ ಏಳುಮಲೈ ನಮ್ಮ ನಾಯಕ ನಟಿ ಆಯ್ತಮ್ಮ. ನೀನು ಆಕ್ಟರ್ ಆಗಲಿಲ್ಲಮ್ಮ, ನೀನು ಆಗಲಿಲ್ಲ ಪಾಪ. ಇನ್ನು ಡಿಗ್ರಿ ಓದ್ತಿದ್ದು, ಏನು ಆಗ್ಬೇಕು ಅಂದ್ಕೊಂಡಿದ್ದೆ? ಮಾಡ್ತಾ ಇದ್ದೀನಿ ಮನೆಯಲ್ಲಿ. ಯಾವ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇದೆ ನಿನಗೆ? ರಾಕಿಂಗ್ ಸ್ಟಾರ್ ಯಶ್. ತಪ್ಪು, ಪಕ್ಕದಲ್ಲೇ ಫಸ್ಟ್ ಈ ಸ್ಟಾರ್ ಅಂತ ಹೇಳೋದು ಏನು? ಸುಮ್ಮನೆ ಹೇಳ್ಬೇಕು. ಏನಿಲ್ಲ, ಫಸ್ಟ್ ನನಗೆ ಈ ಸ್ಟಾರ್ ಇಷ್ಟನೇ ಇಷ್ಟ. ಆಮೇಲೆ ಗೊತ್ತಾ ಐ ವಿಲ್ ವರ್ಕ್ ವಿತ್ ರಾಕಿಂಗ್ ಸ್ಟಾರ್ ಯಶ್ ಅಂತ ಅವನು ಮತ್ತೆ ನೆಕ್ಸ್ಟ್ ಕಟ್ ಟಪಕ್ಕಂದು ಇಲ್ಲ. ಗುಡ್, ಕನಸು ದೊಡ್ಡ ಕನಸಿದೆ, ಒಳ್ಳೇದಾಗಲಿ. ಆದಷ್ಟು ಬೇಗ ನೀನು ರಾಕಿಂಗ್ ಸ್ಟಾರ್ ಯಶ್ ಅವ್ರ ಹತ್ರ ಮಾಡು. ಒಳ್ಳೇದಾಗಲಿ. ಎಸ್. ಏನಪ್ಪ, ನಾನು ಇದು ಮಾತ್ರ ಸ್ಕ್ರೀನಲ್ಲಿ ಯಾವತ್ತೂ ಮಾಡೋದಿಲ್ಲ. ಏನು ಇದನ್ನು ಈ ಥರದಾರ ನಾನು ಮಾಡೋದೇ ಇಲ್ಲ. ಏನು
ಏನು ಬೇಕಾದ್ರೆ ಮಾಡ್ಬಿಡ್ತೀಯಾ, ಪಾತ್ರಕ್ಕೆ ಏನು ಬೇಕೋ ಅದು ಮಾಡೇ ಮಾಡ್ತೀಯಾ. ನನ್ನ ವ್ಯಾಲ್ಯೂ ಎಲ್ಲೂ ಕಮ್ಮಿ ಆಗಿದೆ. ಪೇಮೆಂಟ್ ಹೆಂಗೆ ಕೊಡ್ತಾರೆ ನೋಡ್ಕೊಂಡು ಮಾಡ್ತೀಯಾ. ಅದನ್ನು ನಾನು ಕೇಳಿದ್ದು, ಅದನ್ನು ಪಾಪ ನಿಂಗೆ ಗೊತ್ತಾಗಲ್ಲ ಈಗ ಪ್ರಶ್ನೆ. ಬೇಡ, ಇನ್ನೊಂದು 2 ವರ್ಷ ಆದ್ಮೇಲೆ ಕೇಳ್ತೀನಿ. ಹಾಂ, ಯಾವತ್ತ ನಮ್ಮ ಮನೇಲಿ ಸಿಗಾಕೊಂಬಿಟ್ಟಿದ್ಯಾ, ಇದೇನೋ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಹಂಗೆ ಅಂದ್ಬಿಟ್ಟು. ಹಾಂ, ಈ ಜೇನುತುಪ್ಪ ನನಗೆ ತಿಂದ್ಬಿಟ್ಟು ಕೇಕ್ ನನಗೆ ತೊಗೊಂಡು ನೆಕ್ಬಿಟ್ಟು ಆ ಥರದ್ದೆಲ್ಲ ಒಂದು ಚಿಕ್ಕ ಹುಡುಗಿ ಟೈಮಲ್ಲಿ ಅದನ್ನು ಸಿಗಾಕೊಂಬಿಟ್ಟಿದ್ಯಾ. ಏನು ಮಾಡಿ ಸಿಗಾಕೊಂಡಿದ್ಯಾ ಮನೇಲಿ? ಸಿಗಾಕೊಂಡಿರೋದಂದ್ರೆ ಅದೇ ಮಧ್ಯರಾತ್ರಿ ಫೋನ್ ನೋಡಿ ನಮ್ಮಮ್ಮ ಬಂದು ಫೋನ್ ನೋಡ್ತಿ ಕಿತ್ಕೊಂಡು ಆ ಥರ ಸಿಗಾಕೊಂಡಿದ್ದೀನಿ. ಓ, ಫೋನ್ ಪ್ರಾಬ್ಲಮ್ ಅದು. ಆಯಿತು. ಇವಾಗ ಸಿಂಗಲ್ಲ ಕಮಿಟೆಡಾ? ಅದೇ ಫೋನ್ ಪ್ರಾಬ್ಲಮ್ ಗೊತ್ತಾಯ್ತು. ಸುಳ್ಳು ಹೇಳೋಕ್ಕೂ ಬರೋಣ ನಿಮಗೆ. ನೋಡೋದು ಅದು ಕ್ರೇಜ್ ಅಲ್ವಾ? ಸುಮ್ಮನೆ ನೋಡ್ತಾರೆ, ಬೊಂಬೆ ನೋಡ್ತಿರ್ತೀವಿ ನಾವಾಗ ನಾವು ಈ ಚಂದಮಾಮ ಬಾಲ್ಮಿತ್ರ ನೋಡ್ತಾ ಇದ್ವಲ್ಲ, ಇಟ್ಕೊಂಡು ಸುಮ್ಮನೆ ತಿರುವಾಗದು. ಮುಂದಕ್ಕೆ ಪ್ರಜಾಮತ, ಬಾಲ್ಮಿತ್ರ, ಆಮೇಲೆ ಬೊಂಬೆ ಮನೆ, ಚಂದ ಎಲ್ಲ ತಿರುವಾಗ ನೋಡ್ತಾವೆ. ಹೋಗ್ಬಿಟ್ಟು ನೋಡ್ಬಿಟ್ಟು ಬೊಂಬೆ ನೋಡ್ಕೊಂಡು ಮಾತಾಡ್ಬಿಡ್ತೀವಿ. ಓಕೆ, ಸೂಪರ್. ತುಂಬ ಚೆನ್ನಾಗೆಲ್ಲ ಯುವ ಪೀಳಿಗೆ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದ್ದೀರಾ. ಫ್ಯಾಂಟಾಸ್ಟಿಕ್. ಏಳುಮಲೆ 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 ಹೀಗೆ ಒಳ್ಳೆಯದಾಗಲಿ. 5ನೇ ತಾರೀಕು ಬರ್ತಾ ಇದ್ದೀರಾ, ಹೌದಲ್ವಾ? ತುಂಬ ಒಳ್ಳೆಯದಾಗಲಿ. ನಮ್ಮ ನಿರ್ಮಾಪಕರಿಗೆ ಒಳ್ಳೆಯದಾಗಲಿ, ನಮ್ಮ ನಿರ್ದೇಶಕರಿಗೆ ಒಳ್ಳೆಯದಾಗಲಿ. ಎಲ್ಲ ಅದಕ್ಕಿಂತ ಯಾಕಂದರೆ ಪ್ರತ್ಯಕ್ಷವಾಗಿ ಕಾಣಿಸ್ಕೊಳ್ಳೋರು ನೀವೇ ಕಲಾವಿದರು. ನಿಮಗೂ ನಿಮ್ಗೆ ಇನ್ನೂ ಒಳ್ಳೆಯದಾಗಲಿ. ಸನ್ ಆಫ್ ಮುತ್ತಣ್ಣ, ಸನ್ ಆಫ್ ಮುತ್ತಣ್ಣ, ಸನ್ ಆಫ್ ಮುತ್ತಣ್ಣ. ಎಸ್, 12 ಸೆಪ್ಟೆಂಬರ್ 12 ಸೆಪ್ಟೆಂಬರ್ಗೆ ಬರ್ತಾ ಇದ್ದೀರಾ ಸರ್. ಎಲ್ಲರೂ ಸನ್ ಆಫ್ ಮುತ್ತಣ್ಣ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಸನ್ ಆಫ್ ಮುತ್ತಣ್ಣನ ನೋಡಿ. 12 ಸೆಪ್ಟೆಂಬರ್ 12ನೇ ಸೆಪ್ಟೆಂಬರ್ಗೆ. ಇನ್ನೊಂದು ವಿಷಯ ಏನು ಹೇಳ್ಬೇಕಂತ ಅವಲ್ಲೇ ನಾನು ಮಾತಾಡ್ಬೇಕಂತ ಹೇಳಿದ್ನಲ್ಲ, ನಮ್ಮ ಕೆಲವು ಸತಿ ನಮ್ಮಂಥವ್ರಿಗೆ ಎಸ್ಪೆಷಲಿ ಫಾರ್ ಬೋತ್ ಆಫ್ ಅಸ್, ಬಿಕಾಸ್ ವಿ ಹ್ಯಾವ್ ಬ್ಯಾಕ್ಗ್ರೌಂಡ್ ಇದೆ. ಅಕ್ಕ ಇದ್ದಾರೆ, ನನಗೆ ಅಪ್ಪ ಅಣ್ಣ ಇದ್ದಾರೆ. ಸೊ ಕೆಲವು ಸತಿ ಯಾಕಂದರೆ ಇದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್, ನಮ್ಮ ಟೀಮ್ ಜೊತೆನೇ ಆಗಿದ್ದು ಆಯಿತಾ. ಸೊ ಎಲ್ಲರೂ ಅಯ್ಯೋ ಈ ಥರ ಕತೆ ದೊಡ್ಡ ಮನೆ ಮಕ್ಕಳು ಇವ್ರು ಒಪ್ಕೋತಾರ ಇಂಥ ಕತೆಗಳು, ಸೊ ಹೆಂಗೆ ಅಪ್ರೋಚ್ ಮಾಡೋದ ಬೇಡವಾ, ಇವರು ಒಪ್ಕೊಳ್ಳಲ್ಲ ಅಂತ ನಮ್ಮ ಟೀಮ್ ಜೊತೆನೇ ಆಗಿದೆ. ಸೊ ನಾನು ಬಿಕಾಸ್ ವೆನ್ ಯು ಆರ್ ಹಿಯರ್, ನನಗೆ ಇದು ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಇದು ಮಾತಾಡೋಕ್ಕೆ, ಜನಕ್ಕೆ ಬೇರೆ ಡೈರೆಕ್ಟರ್ಗೆ ತಿಳ್ಸೋಕ್ಕೆ. ನೀವು ಯಾವುದೇ ಕತೆ ಮಾಡ್ಕೊಳ್ಳಿ, ಒಳ್ಳೆ ಕತೆ ಮಾಡ್ಕೊಂಡ್ಬನ್ನಿ ದಯವಿಟ್ಟು. ದೊಡ್ಡ ಮನೆ ಮಕ್ಕಳು, ಇವರು ಬ್ಯಾಕ್ಗ್ರೌಂಡ್ ಇದೆ, ಇವ್ರು ಈ ಥರನೇ ಎಕ್ಸ್ಪೆಕ್ಟ್ ಮಾಡ್ತಾರೆ, ಏನೂ ಇಲ್ಲ. ಒಳ್ಳೆ ಕತೆ ಇದ್ರೆ ಮಾಡೇ ಮಾಡ್ತೀವಿ. ಇದಕ್ಕೆ ಏಳುಮಲೆನೋ ಸಾಕ್ಷಿ, ಸನ್ ಆಫ್ ಮುತ್ತಣ್ಣ ಸಾಕ್ಷಿ. ಎರಡು ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತಾ ಇದ್ದೀವಿ, ಎರಡು ಒಳ್ಳೆ ಬ್ಯೂಟಿಫುಲ್ ಕಂಟೆಂಟ್ ಇಟ್ಕೊಂಡು ಬರ್ತಾ ಇರೋದು ಸಿನಿಮಾಗಳು. ಸೊ ಇದೊಂದು ದಿಸ್ ವಾಟ್ ಐ ಥಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಇದು ಹೇಳೋಕ್ಕೆ. ವೆರಿ ಗುಡ್. ಆ್ಯಂಡ್ ಅಫ್ಕೋರ್ಸ್ ಏಳುಮಲೆ ಇದು ನಮ್ಮ ಸಿನಿಮಾಲ್ಲಿ ಒಂದು ಡೈಲಾಗ್ ಇದೆ, ನಿಮ್ಮ ಸಿನಿಮಾಗೂ ಆಗುತ್ತೆ, ನಮ್ಮ ಸಿನಿಮಾಗೂ ಆಗುತ್ತೆ ಅನ್ಸುತ್ತೆ ಇದು. ಇದನ್ನು ಯಾವುದೇ ಆಟದಲ್ಲಿ ಗೆದ್ರೂ, ರಘು ಸರ್ ಡೈಲಾಗ್, ಯಾವುದೇ ಆಟದಲ್ಲಿ ಗೆದ್ರೂ ವಿಧಿ ಆಟದ ಮುಂದೆ ಸೋಲೇಬೇಕು ಜೀವನದಲ್ಲಿ ಅಂತ. ಸೊ ಐ ಥಿಂಕ್ ದಿಸ್ ಕನೆಕ್ಟ್ಸ್ ಟು ಯುವರ್ ಮೂವಿ ಆಲ್ಸೋ ಆ್ಯಂಡ್ ನಮ್ಮ ಮೂವಿ ಆಲ್ಸೋ. 100%. ಆ್ಯಂಡ್ ಈ ಎರಡು ಸಿನಿಮಾನು ಎಲ್ಲರ ಮನೆಗಳಲ್ಲಿ ಮಾತಾಗುತ್ತೆ ಆ್ಯಂಡ್ ಎಲ್ಲರಿಗೂ ತುಂಬ ಕನೆಕ್ಟ್ ಆಗುತ್ತೆ ಸಿನಿಮಾಗಳು ಅಂತ ನಂಬಿದ್ದೀವಿ. ಸೊ ಅಗೇನ್ ರಾಣ ಆಮೇಲೆ ಪ್ರಿಯಾಂಕಾ ಅವ್ರಿಗೆ, ಏಳುಮಲೆಗೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ತರುಣ್ ಅಣ್ಣ ಈಸ್ ಲೈಕ್ ಮೈ ಬ್ರದರ್, ಇನ್ನೊಂದು ಅಣ್ಣ ಅವನು. ಸೊ ಇಡೀ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಸೆಪ್ಟೆಂಬರ್ 5ನೇ ತಾರೀಕು ಏಳುಮಲೆ ರಿಲೀಸ್ ಆಗ್ತಾಯಿದೆ. ನಮಗೆ ನಮ್ಮ ಕನ್ನಡ ಸಿನಿಮಾಗೆ ನಾವೆಲ್ಲರೂ ಇವಾಗ ಕೂತ್ಕೊಂಡು ನಾನು ರಾಣ ಜೊತೆಗಿದ್ದೀವಿ. ಆ್ಯಂಡ್ ಹಿಂಗೆ ಜೊತೆಗಿದ್ದು ಸಿನಿಮಾಗಳನ್ನ ಮಾಡ್ತೀವಿ, ಒಟ್ಟಿಗಿರ್ತೀವಿ ಅಂತ ಅದೊಂದು ಪ್ರಾಮಿಸ್ ಮಾಡ್ತೀನಿ. ಆ್ಯಂಡ್ ಒನ್ ಮೋರ್ ಪ್ರಾಮಿಸ್, ಏಳುಮಲೆಗೆ ಫಸ್ಟ್ ಡೇ ಫಸ್ಟ್ ಶೋ ಐ ಥಿಂಕ್ ವಿಲ್ ಬಿ ದೇರ್. ಸನ್ ಆಫ್ ಮುತ್ತಣ್ಣ ವಿಲ್ ಬಿ ದೇರ್ ಇನ್ ದ ಥಿಯೇಟರ್ ಟು ವಾಚ್ ದ ಮೂವಿ ವಿತ್ ಯು. ನಾವು ಹಂಗೆ ಬರ್ತೀವಿ, ಬರಲೇಬೇಕು, 100% ಬರ್ತೀವಿ. ಅದೇ ಹೇಳ್ತೀವಿ. ಎಸ್. ಸೊ ಜಸ್ಟ್ ಇಟ್ಸ್ ನ್ಯೂ ಸ್ಟಾರ್ಟ್. ಈ ಪೀಳಿಗೆ ನಾವೆಲ್ಲರೂ ಜೊತೆಗಿದ್ದು ಬೆಳ್ಕೊಂಡೋದ್ರೆ ಇಟ್ಸ್ ಅ ಬ್ಯೂಟಿಫುಲ್ ಫೀಲಿಂಗ್. ಎಲ್ಲ ಒಟ್ಟಿಗೆ ಆಗಬೇಕು, ಆಗಲೇಬೇಕು. ಹೌದು, ನೀವು ಹಂಗೆ ಹೇಳ್ಬಿಡಿ. ಸನ್ ಆಫ್ ಮುತ್ತಣ್ಣ ಸರ್ ಹೇಳ್ದಾಗೆ ಕನೆಕ್ಟ್ ಆಗತ್ತೆ ಎಲ್ರಿಗೂ ಸಿನಿಮಾ. ಏಳುಮಲೆ ಆಗಲಿ, ಸನ್ ಆಫ್ ಮುತ್ತಣ್ಣ ಆಗಲಿ. ಇದೇ ಸೆಪ್ಟೆಂಬರ್ 12ನೇ ತಾರೀಕು ಸನ್ ಆಫ್ ಮುತ್ತಣ್ಣ ನಿಮ್ಮ ಹತ್ತಿರದ ಥಿಯೇಟರಿಗೆ ಬರ್ತಾ ಇದೆ. ಸೊ ಮಿಸ್ ಮಾಡದೆ ನಿಮ್ಮ ಫ್ಯಾಮಿಲಿ ಜೊತೆ ಹೋಗಿ, ಪಕ್ಕ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಥಿಯೇಟರ್ ಇದು ಟ್ರೈಲರ್ ನೋಡಿದಾಗೆ ತುಂಬ ಖುಷಿ ಆಯಿತು ಸರ್, ಅದ್ಭುತವಾಗಿದೆ. ಆ್ಯಂಡ್ ನಗು ಬರುತ್ತೆ, ಎಲ್ಲ ಥರ ಎಮೋಷನ್ಸು ಇದೆ ಅದರಲ್ಲಿ, ಎಲ್ಲದೂ ಇದೆ. ಓವರ್ ಆಲ್ ಫ್ಯಾಮಿಲಿ ಪ್ಯಾಕೇಜ್. ರೊಮ್ಯಾಂಟಿಕ್ ಲವ್ ಸ್ಟೋರಿ ಇದೆ. ಸೊ ಖುಷಿ ಆಗತ್ತೆ. ಆ್ಯಂಡ್ ಈ ಥರ ಇರೋ ಫಾದರ್ ಯಾರು ಸಿಗ್ತಾರೆ, ಸೊ ಈ ಥರ ಕನೆಕ್ಟ್ ಆಗ್ತಾರೆ ಫ್ಯಾಮಿಲಿಯಲ್ಲಿ. ಸೊ ಈ ಥರ ಸಿನಿಮಾ ನೋಡಬೇಕು ಅಂದರೆ ಸೆಪ್ಟೆಂಬರ್ 12ನೇ ತಾರೀಕು ಬರ್ತಾ ಇದೆ, ಮಿಸ್ ಮಾಡದೆ ಹೋಗಿ ನೋಡಿ. ನಮ್ಮ ಹೀರೋಯಿನಿ ರಾ ಆ್ಯಂಡ್ ರಸ್ಟಿಕ್ ಆಗಿದೆ ಒಂಥರ ಏಳುಮಲೆ.
ನಾನು ಟ್ರೇಲರ್ನ ನೋಡಿದೆ ಒಂಥರ ಅಂದರೆ ನಾನು ಆ ಸಾಂಗ್ ಬಂದಾಗಲೇ ವಿ ವಿಲ್ ಲೈಕ್ ಥಿಂಕಿಂಗ್ ಇದು ತಮಿಳ್ನಾಡು ಮತ್ತು ಕರ್ನಾಟಕ ಎರಡೂ ಸ್ಟೇಟ್ ಮಧ್ಯ ಏನಾರ ಇರುತ್ತೆ ಅಥವಾ ವೆರಿ ನೈಸ್ ಕ್ಯೂಟ್ ಲವ್ ಸ್ಟೋರಿ ಇರುತ್ತೆ ಅಂತ. ಈಗ ಎಲ್ಲರಿಗೂ ಬೇರೆ ರಾಜ್ಯದಲ್ಲಿ ಏನು ನಡೀತಾ ಇದೆ, ನಮ್ಮ ಇದರಲ್ಲಿ ಏನು ನಡೀತಾ ಇದೆ, ಮತ್ತು ಟ್ರೂ ಸ್ಟೋರೀಸ್ನ ತುಂಬ ನೋಡೋದಕ್ಕೆ ಆ್ಯಂಡ್ ಕನೆಕ್ಟ್ ಆಗ್ತಾರೆ ಅಂತ ನಾನು ಅನ್ಕೋತಾ ಇದ್ದೀನಿ. ಆ್ಯಂಡ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅದು. ಸೊ ಏಳುಮಲೆ ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಮಿಸ್ ಮಾಡ್ದೇನೆ ಚಿತ್ರಮಂದಿರಕ್ಕೆ ಹೋಗಿ ಸಿನಿಮಾನ ನೋಡಿ. ಆ್ಯಂಡ್ ಸುಮ್ಮನೆ ಆಮೇಲೆ OTT ಕಾಯ್ತೀನಿ, ಅದು ಮಾಡ್ತೀನಿ, ಬರುತ್ತೆ ಬಿಡು ಅಂತ ಎಲ್ಲ ಅನ್ಕೋಬೇಡಿ. ಹೋಗಿ ಫಿಲ್ಮ್ ಥಿಯೇಟ್ರಲ್ಲಿ ಫಿಲ್ಮ್ ನೋಡಿ. ಸರ್ ಎಲ್ರಿಗೂ ನಮಗೂ ಸೇರಿಸಿ ಎಲ್ರಿಗೂ ಒಳ್ಳೆಯದಾಗಲಿ.